ಒಟ್ಟಾರೆಯಾಗಿ ನಾವು ನೋಡೋದಾದರೆ ಮುಂದೆ ಏನು ಆಗ್ಬೋದು ಕರ್ನಾಟಕ ರಾಜಕೀಯ? ಗಾಯದ ಮೇಲೆ ಉಪ್ಪು ಹಾಕ್ತಿರೋದೆಲ್ಲ ನಾವೇ ಮಾಧ್ಯಮದವರೇ ಜಾಸ್ತಿ ಮಾಡ್ತಾ ಇದ್ದೀವಿ, ಅದು ಹೈಪ್ ಕೊಡ್ತಾ ಇದ್ವಿ. ವ್ಯವಸ್ಥೆಯ ಕ್ರೂರ ವ್ಯಂಗ್ಯ ಅನ್ನೋದು ಇಲ್ಲಿದೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿದೆ. ಮೋದಿಯವರು ಅದನ್ನ ಸ್ಮರಣೆ ಮಾಡಿದ್ರಿಂದ ಎಲ್ಲ ಅಲ್ಲಿ ನೆರೆದಿದ್ದ ಜನಸ್ತೋಮಕ್ಕೆಲ್ಲ ಒಂಥರ ರೋಮಾಂಚನ. ನೋಡಿ, 9ನೇ ತರಗತಿವರೆಗೂ ಗುಂಡ, ಏನು ಓದ್ತಿರ್ಲಿಲ್ಲ. ಆ ಓದಿನ ಮಹತ್ವ ಏನು ಅನ್ನೋದು ಗೊತ್ತಾಗ್ತಿದ್ದಂಗೆ ಅವರು PUCನಲ್ಲಿ ಟಾಪರ್ ಆಗ್ತಾರೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕದ ಮಾತುಕತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ KV. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಲೋಕ ಶಿಕ್ಷಣ ಟ್ರಸ್ಟ್ನ ಮಾಸಪತ್ರಿಕೆ ಕಸ್ತೂರಿಯ ಸಂಪಾದಕರಾಗಿರುವಂತಹ ಶ್ರೀಮತಿ ಶಾಂತಲಾ ಧರ್ಮರಾಜ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಶುಭಾ. ನಮಸ್ಕಾರ. ಮಾತುಕತೆ ನಾವು ಪ್ರಾರಂಭ ಮಾಡೋಕ್ಕೂ ಮುಂಚೆ ಈ ವಾರದ ಟಾಪ್ 1 ವಿಷಯವಾಗಿ ನಾವು ಕರ್ನಾಟಕದ ಪಾಲಿಟಿಕ್ಸ್ನ ತಗೊಳ್ಳೇಬೇಕಾಗತ್ತೆ. CM ಕುರ್ಚಿಗಾಗಿ ಇಬ್ಬರ ನಡುವೆ ಸೆಣಸಾಟ ನಡೀತಾ ಇದೆ. ಇವಾಗ ಕೇಂದ್ರದವರೆಗೂ ಅಂದರೆ ದೆಹಲಿವರೆಗೆ ವಿಷಯ ಹೋಗಿದೆ. ಎಲ್ಲ ಶಾಸಕರು ಮಂತ್ರಿಗಳು ಅಲ್ಲಿ ಸೇರಾಗಿದೆ. ಸೊ ಮುಂದೆ ಯಾವ ಟರ್ನಿಂಗ್ ತೊಗೊಬೋದು? DKಶಿ ಅವರು CM ಆಗುವ ಸಾಧ್ಯತೆಗಳು ಹೆಚ್ಚಿದೆ ಅಂತ ಒಂದಿಷ್ಟು ಜನಗಳ ಬಾಯಲ್ಲಿ ಮಾತು ಬರ್ತಾ ಇದೆ. ಒಟ್ಟಾರೆಯಾಗಿ ನಾವು ನೋಡೋದಾದರೆ ಮುಂದೆ ಏನು ಆಗ್ಬೋದು ಕರ್ನಾಟಕ ರಾಜಕೀಯ ಅನ್ನುವಂಥದ್ದು? ಈಗ ಒಂಥರ ಪೀಕಲ್ಲಿದೆ ಅಂತ ಹೇಳ್ಬೋದು. ಆದರೆ ಇದನ್ನ ನಾವೇ ಹೆಚ್ಚು ಹೈಪ್ ಮಾಡಿರೋದು ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ ಈಗ ಇವರೆಲ್ಲ ಹೇಳ್ತಾರೆ, ಇವತ್ತು ನಿಮಗೆ ಗೊತ್ತು ಯಾವ ಥರ ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ಯಾವ ಲೆವೆಲ್ಲಿಗೆ ಹೋಗಿದೆ ಅಂದರೆ ತಳಮಟ್ಟದಲ್ಲಿದೆ ಅಂತ ಎಲ್ಲ ಕಡೆ ಮಾತುಕತೆ ನಡೀತಾ ಇದೆ. ಒಂದು ಕಾಲಕ್ಕೆ ನಾವು ಸಿಂಗಪೂರ್ ಮಾದರಿಯ ಒಂದು ರಾಜ್ಯವನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತ ಅಂದಿದ್ದು, ಈ ಒಂಥರ ಅಡ್ಮಿನಿಸ್ಟ್ರೇಷನಲ್ಲಿ ಟಾಪ್ ಲೆವೆಲಲ್ಲಿ ಇದ್ದಿದ್ದು, ಇದು ತೆರಿಗೆ ಸಂಗ್ರಹಣೆಯಲ್ಲಿ ಅಫ್ಕೋರ್ಸ್ ಈಗಲೂ ನಾವು ಮುಂಚೂಣಿಯಲ್ಲೇ ಇದ್ದೀವಿ. ಆದರೆ ಇಲ್ಲಿಯ ರಾಜಕೀಯ ಚಟುವಟಿಕೆಗಳಿದೆಯಲ್ಲ, ಇದು ಯಾವಾಗಲೂ ಹೀಗೇನೆ. ಕೆಲ ವರ್ಷಗಳಿಂದ ಅದೇನೋ ಗರ ಬಡಿಯುತ್ತೆ ಅಂತ ಹೇಳ್ತೀವಲ್ಲ ನಾವು, ಆ ತರಹ ಆಗ್ಬಿಟ್ಟಿದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ. ಬಟ್ ಕರ್ನಾಟಕದ್ದು ಒಂದು ರೀತಿಯಲ್ಲಿ ನಾವು ನೋಡಿದ್ರೆ ಬೂದಿ ಮುಚ್ಚಿದ ಕೆಂಡ ಅನ್ನೋ ಥರನೇ ಇತ್ತು ಅನ್ಸುತ್ತೆ ಮುಂಚಿಂದಾನು ಅಂತ ಹೇಳ್ತೀರಾ? ಅಂದ್ರೆ 2.5 ವರ್ಷದಿಂದ ಅಂತ ಹೇಳ್ತೀರಾ? ಇರ್ಬೋದು, ಸ್ವಲ್ಪ ಇತ್ತು ಆ ಥರ ಮುಸುಕಿನ ಗುದ್ದಾಟದ ಥರನೇ ಇತ್ತು. ಬಟ್ ಈಗ ಅದು ಖುಲ್ಲಾ ಆಗಿದೆ. ಅದಕ್ಕೆ ಆಮೇಲೆ ಅರ್ಧ ಉಪ್ಪು ಖಾರ ಗಾಯದ ಮೇಲೆ ಉಪ್ಪು ಹಾಕ್ತಿರೋದೆಲ್ಲ ನಾವೇ ಮಾಧ್ಯಮದವರೇ ಜಾಸ್ತಿ ಮಾಡ್ತಾ ಇದ್ದೀವಿ, ಅದು ಹೈಪ್ ಕೊಡ್ತಾ ಇದ್ವಿ. ಎಲ್ಲಿವರೆಗೂ ಹೋಗಿದೆ ಅಂತ ಹೇಳಿದ್ರೆ ನ್ಯಾಷನಲ್ ನ್ಯೂಸಲ್ಲೆಲ್ಲ ಕರ್ನಾಟಕ ಪಾಲಿಟಿಕ್ಸೇ. ಅದು ನನಗೆ ಫುಲ್ಲು ಒಂದು ರೀತಿ ಆಶ್ಚರ್ಯ. ಇದಕ್ಕೆ ಕಾರಣ ಯಾರು ಗೊತ್ತಾ? ನನ್ನ ಪ್ರಕಾರ ಸಿದ್ದರಾಮಯ್ಯನೂ ಅಲ್ಲ, DK ಶಿವಕುಮಾರ್ ಅಲ್ಲ. ಇದಕ್ಕೆ ಕಾರಣ ಹೈಕಮಾಂಡ್, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಖಡಕ್ ಆಗಿ ಒಂದು ಸಂದೇಶ ಕೊಟ್ಟರೆ, ಯಾಕೆ ಇಲ್ಲಿವರೆಗೆ ಇಷ್ಟು ತಾರಕಕ್ಕೆ ಹೋಗಬೇಕು, ಯಾಕೆ ಇಷ್ಟು ಬೆಳೆಸಬೇಕು? ಏನ್ರಿ ಒಂದು ರಾಜ್ಯದ, ಅದು ಇಷ್ಟು ದೊಡ್ಡ ರಾಜ್ಯ ಇದು, ಇಲ್ಲಿ ಎಷ್ಟು ವಹಿವಾಟು ನಡೆಯುತ್ತೆ, ಎಷ್ಟು ಆರ್ಥಿಕ ಚಟುವಟಿಕೆಗಳಿವೆ. ಇಂಥ ರಾಜ್ಯದಲ್ಲಿ ದಿನಗಟ್ಟಲೆ ತಿಂಗಳುಗಟ್ಟಲೆ ಏನು ಫೈಲ್ಸೇ ಮೂವ್ ಆಗಿದೆ. ಶಕ್ತಿ ಕೇಂದ್ರ, ವಿಧಾನಸೌಧ ಇರ್ಬೋದು, ವಿಕಾಸ್ ಸೌಧ ಇರ್ಬೋದು, ಎಲ್ಲೂ ಫೈಲ್ಸೇ ಮೂವ್ ಆಗಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಯಾವ ರಿಜಿಸ್ಟ್ರೇಷನ್ ನಡೆಯಲ್ಲ ಅಂತಾರೆ ಜನ, ಎಲ್ಲೂ ಹೋದ್ರೂ ಕೆಲಸ ಆಗ್ತಿಲ್ಲ. ಜನಸಾಮಾನ್ಯರ ಗತಿ ಏನು ಹೀಗಾದ್ರೆ? ಎಷ್ಟು ಒಂಥರ ಅವ್ರಿಗೆ ಎಷ್ಟು ಹಿನ್ನಡೆ ಇವಾಗ. ಆದರೆ ರಾಜಕಾರಣಿಗಳಿಗೆ ಇದು ಅರ್ಥನೇ ಆಗ್ತಿಲ್ಲ. ಈ ಮಟ್ಟಕ್ಕೆ ನಾವು ಬೆಳೆಸಿದ್ದು ಯಾಕೆ? ಯಾತಕ್ಕೋಸ್ಕರ ಬೆಳೆಸಿದ್ವಿ? ಏನು ಇದಕ್ಕೋಸ್ಕರ ಕಾಂಗ್ರೆಸ್ಗೆ ಅಬ್ಸಲ್ಯೂಟ್ ಮೆಜಾರಿಟಿ ನಾವು ಕೊಟ್ಟು ಅಧಿಕಾರಕ್ಕೆ ತಂದ್ವಾ? ಆಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಇದನ್ನೆಲ್ಲ ಯೋಚನೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಅವ್ರಿಗೆ ಇವಾಗ ಹೈಯೆಸ್ಟ್ ರೆವೆನ್ಯೂ ಕೊಡೋ ರಾಜ್ಯ ಅಂತ ಹೇಳಿದ್ರೆ ಅದು ಕರ್ನಾಟಕ. ಹೀಗಿರುವಾಗ ಅವ್ರಿಗೆ ಬಿಹಾರಲ್ಲಂತೂ ಹೀನಾಯ ಸೋಲಾಗಿದೆ. ಇವಾಗ ಅವ್ರ ಮುಖ ಮುಚ್ಕೊಂಡು ಇರೋರಿಗೆ ಒಂದು ಏನಪ್ಪ ನೆಮ್ಮದಿ, ಒಂದು ಸಮಾಧಾನ ಅಂದರೆ ಕರ್ನಾಟಕದ ಒಂದು ಏನೋ ಗದ್ದುಗೆನಲ್ಲಿ ಅಧಿಕಾರ ಹಿಡಿದಿರೋದು ಅನ್ನೋದು. ಹೀಗಿರುವಾಗ ಇವರು ಇಲ್ಲಿ ಎಷ್ಟು ಅನುಕೂಲ ಮಾಡ್ಕೊಡ್ಬೇಕು ಜನರಿಗೆ. ಏನೋ ಭಾಗ್ಯಗಳನ್ನು ಕರುಣಿಸ್ಬಿಟ್ರಿ ಅಂತ ಹೇಳಿದ್ರೆ ಬೇರೆಲ್ಲ ಟ್ಯಾಕ್ಸ್ ಎಲ್ಲ ಎಷ್ಟು ಕೂರಿಸಿದಿರಿ ನೀವು. ಇದೆಲ್ಲದಕ್ಕೂ ಜನಸಾಮಾನ್ಯರಲ್ಲಿ ಈಗಾಗಲೇ ಬಹಳ ಸಿಟ್ಟಿದೆ. ಇದ್ರ ನಡುವೆ ಈ ಕುರ್ಚಿಗಾಗಿ ಕಿತ್ತಾಟ ಇದೆಯಲ್ಲ, ಅದು ನಿಜವಾಗ್ಲೂ ಒಂಥರ ಎಲ್ಲ ಇದ್ರಲ್ಲೂ ರೇಜಿಗೆ ಮತ್ತು ಹೇಸಿಗೆಯ ವಿಷಯ ಅಂತಾನೆ ಎಲ್ಲ ಬರಿತಾ ಇದ್ದಾರೆ. ಇಷ್ಟು ಖಡಕ್ಕಾಗಿ ಬೈತಾ ಇದ್ದಾರೆ ಎಲ್ರಿಗೂ. ಅಂದ್ರೆ ಇವಾಗ ಹೈಕಮಾಂಡ್ಗೆ ಒಂದು ನಿರ್ಧಾರ ತಗೊಳಕ್ ಕಷ್ಟ ಆಗ್ತಿದೆ. ಅಂದ್ರೆ ಈ
ಕಡೆ ಡಿ ಕೆ ಶಿ ಅವರು ಒಂದು ಏನ್ ಗೊತ್ತಾ, ಇದ್ರಲ್ಲಿ ಎರಡು ವಿಷಯ, ಇದು ಎಲ್ಲರೂ ಚರ್ಚೆ ಮಾಡಿರೋದೇನೆ, ಮಾಡ್ತಾ ಇರೋದೇನೆ. ಒಂದು, CM ಸಿದ್ದರಾಮಯ್ಯ ಹಿ ರೆಪ್ರೆಸೆಂಟ್ಸ್ ಅಹಿಂದ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ್, ಸೊ ಅಹಿಂದ. ಇದು ಇವತ್ತು ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿಲ್ವೇ ಅಹಿಂದ ಮತದಾರರು ಕೆಲವು ಕಡೆ ನಿರ್ಣಾಯಕ ಒಂದು ಪ್ರಮಾಣದಲ್ಲಿದ್ದರೆ, ಇನ್ನು ಕೆಲವು ಕಡೆ ಮೆಜಾರಿಟಿ ಅಂತ ಹೇಳಿದ್ರೆ, ಇನ್ನು ಕೆಲವು ಕಡೆ ಇವರದ್ದು ಸಾಕಷ್ಟು ಗಣನೀಯ ಪ್ರಮಾಣದಲ್ಲಿದ್ದಾರೆ. ಹಾಗಾಗಿ ಇವ್ರನ್ನ ನೀವು ಎಲ್ಲೂ ರೂಲ್ ಔಟ್ ಮಾಡೋಕ್ಕಾಗಲ್ಲ. ವೇರ್ ಆ್ಯಸ್ ಡಿ ಕೆ ಶಿವಕುಮಾರ್ ಬಿಲಾಂಗ್ಸ್ ಟು ಒಕ್ಕಲಿಗ ಕಮ್ಯುನಿಟಿ. ಸೊ ಈ ಒಕ್ಕಲಿಗ ಸಮುದಾಯ ಏನಿದೆ, ಇದು ನಮ್ಮ ರಾಜ್ಯದ ಪ್ರಮುಖ ಏನು ಸಮುದಾಯಗಳಲ್ಲಿ ಒಂದು ಅಂತ ಹೇಳಿಬಿಟ್ಟು ಪರಿಗಣಿಸಲಾಗಿರೋದು. ಮತ್ತು ಶಕ್ತಿ ಇರುವಂತಹ, ರಾಜಕೀಯವಾಗಿ ಶಕ್ತಿ ಇರುವಂತಹ ಒಂದು ಏನು ಸಮುದಾಯ ಇದು, ಇದನ್ನು ನೀವು ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಹೌದು. ಹೀಗಿರುವಾಗ ಇವ್ರೇನು ಮಾಡ್ತಾರೆ, ಏತನ್ಮಧ್ಯೆ ಇವರೊಂದು ಜಾತಿ ಗಣತಿ ಮಾಡಿಸಿದ್ರು. ಅದರಲ್ಲಿ ಗೊತ್ತಾಗಿರುವ ಪ್ರಕಾರ ಈ ಒಂದು ಒಕ್ಕಲಿಗ ಸಮುದಾಯ ಏನಿದೆ, ಇವರ ಸಂಖ್ಯೆ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟು ಇಲ್ಲ ಅನ್ನೋ ತರಹ ಇವ್ರದ್ದು ಇವಾಗ ಸಂಖ್ಯೆ ಕುಸಿದಿದೆ ಅನ್ನೋ ರೀತಿಲಿ ಒಂದು ಇದಿದೆ, ಏನು ಅಂಕಿಅಂಶ ಇದೆ ಅಂತ ಒಂದು ಬಂದಿದೆ. ಸೊ ಇವರು ಇದನ್ನ ಹೈಕಮಾಂಡ್ ಕಳಿಸಿದ್ದಾರೆ. ಹಾಗಾಗಿ ನೀವೇನು ಡಿ ಕೆ ಶಿವಕುಮಾರ್ನ ಸೀರಿಯಸ್ ಆಗಿ ಪರಿಗಣಿಸಬೇಕಾಗಿಲ್ಲ. ಅವ್ರು ಅಕಸ್ಮಾತ್ ನಮಗೆ ಕೈ ಕೊಟ್ರು ನಮಗೇನು ಕಾಂಗ್ರೆಸ್ಗೆ ತೊಂದರೆ ಇಲ್ಲ ಅನ್ನೋ ತರಹ. ಆದರೆ ಮಂಡ್ಯ ಬಿಡೋ ಥರ, ಹಾಸನ, ಮಂಡ್ಯ, ಕೋಲಾರ, ಇಲ್ಲೆಲ್ಲ ಕಡೆ, ಮೈಸೂರು, ಎಲ್ಲ ಕಡೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಈ ಒಂದು ಸಮುದಾಯದವರು ಇದ್ದಾರೆ. ಹೀಗಿರುವಾಗ ಬಟ್ ಮೈಸೂರು ಸಿದ್ದರಾಮಯ್ಯ ಅವ್ರದ್ದು ಕಾನ್ಸ್ಟಿಟ್ಯೂನ್ಸಿ ಆಗಿತ್ತು. ಅವ್ರ ಕಾನ್ಸ್ಟಿಟ್ಯೂನ್ಸಿ ಇರ್ಬೋದು. ಅವರು ಯಾವ ಚುನಾವಣೆಗಳಲ್ಲಿ ಅಂತ ಹೇಳಿದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಗೆಲ್ಸಿದ್ದಾರೆ ಅನ್ನೋದು ಕೂಡ ಒಂದು ಏನೋ ಪ್ರಶ್ನೆ ಬರುತ್ತೆ. ಅವರು ಮೈಸೂರಿನವರು, ಮೈಸೂರು ಜಿಲ್ಲೆಯವರು, ಹೌದು, ಅದರಲ್ಲಿ ನೋ ಡೌಟ್. ಆಮೇಲೆ ಅವ್ರಿಗೆ ಒಂದ್ಸರಿ ಏನು ಚುನಾವಣೆಯಲ್ಲಿ ಅವರು ಪರಾಭವಗೊಂಡು ಕೊನೆಗೆ ಬಾದಾಮಿ ಬನಶಂಕರಿಗೆ ಹೋಗಿ ಸ್ಪರ್ಧೆ ಮಾಡಿದ್ರು. ಈ ಸರಿನೂ ಅವರು ಕೋಲಾರದಲ್ಲಿ ಸ್ಪರ್ಧಿಸ್ತಾರೆ ಅಂತಿದ್ದು. ಆಮೇಲೆ ವರುಣಾಗೆ ಅವ್ರ ಮಗನೇ ಕರ್ಕೊಂಡು ಬರ್ತಾರೆ, ಮಗ ಅವರಿಗೆ ಕೊಡ್ತಾರೆ. ನೋ ಡೌಟ್, ನಾವು ಈಗಾಗಲೇ ಹೇಳಿದ ಹಾಗೆ ಸಿದ್ದರಾಮಯ್ಯ ಅವರು ಪ್ರಶ್ನಾತೀತ ಅಹಿಂದ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಆಮೇಲೆ ಜನಪ್ರಿಯ ಮುಖ್ಯಮಂತ್ರಿ. ಅವರ ಈ ಯೋಜನೆಗಳಿಂದಾಗಿ ಅವರು ಒಂದು ತಳ ಸಮುದಾಯದ ಜನರಲ್ಲಿ ಬಹಳ ಒಂದು ಜನಪ್ರಿಯ ಆಗಿರೋವಂಥವ್ರು. ಈ ಕಡೆ ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ಮಜಲ್ ಪವರ್, ಸೊ ತೋಳ್ಬಲ ಗಟ್ಟಿಯಾಗಿರುವಂಥವ್ರು. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಇಬ್ಬರೂ ಕಾಂಗ್ರೆಸ್ ಪಕ್ಷವನ್ನು ನಿಲ್ಲಿಸೋದಕ್ಕೆ, ಒಂದು ಗಟ್ಟಿಯಾಗಿ ಅದಕ್ಕೊಂದು ಏನು ನೆಲೆ ಊರೋದಕ್ಕೆ, ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಇವರಿಬ್ಬರು ಜೋಡೆತ್ತುಗಳೇ. ಯಾರು, ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಇಬ್ಬರೂ ಜೋಡೆತ್ತುಗಳೇ. ನನಗೆ ಅದ್ಯಾತಕ್ಕೆ ಮಧ್ಯೆ ಆ್ಯಂಡ್ ಅಂತ ಬರುತ್ತೋ, ನಾನು ಆ್ಯಕ್ಚುಲಿ ಹಾಗೆಲ್ಲ ಮಾತಾಡಲ್ಲ, ಅಪ್ಪಿತಪ್ಪಿ ಬಂದಿದೆ. ಯಾಕೆಂದರೆ ಈ ಕೆಲವು ಸಾಮಾನ್ಯವಾಗಿ ನೋಡಿ, ಈ ಫಿಲ್ಮ್ ಸ್ಟಾರ್ಸು ಅವರಿಗೆ ಕನ್ನಡವೇ ಬರಲ್ವಾ, ಅವ್ರು ಯಾವ ಇದರಲ್ಲಿ ಅವರಿಗೊಂದು ಮತ್ತು ಅಂತ ಹೇಳಲಿಕ್ಕಾಗಲ್ವಾ, ಅವರು ಆ್ಯಂಡ್ ಅಂತಾರೆ. ನನಗೆ ಸಖತ್ತು ಸಿಟ್ಟು ಬರುತ್ತೆ. ಬಹುಶಃ ಅದನ್ನು ನಾನು ಅಂದ್ಕೊಂಡು ನಾನಿವತ್ತು ಮಾತಾಡ್ತಿದ್ದೀನೋ ಏನೋ ಅಂತ ಅನಿಸ್ತಾ ಇದೆ. ಈಗ ಡಿ ಕೆ ಶಿವಕುಮಾರ್ ಅವರ ವಿಷಯಕ್ಕೆ ಬಂದ್ವಿ. ಇವರಿಬ್ಬರು ಜೋಡೆತ್ತಗಳು ನಿಜ. ಇವರಿಬ್ಬರು ಕಾಂಗ್ರೆಸ್ ರಥವನ್ನು ಎಳೆದಿದ್ದಾರೆ, ತೇರನ್ನು ಎಳೆದು ಸಮರ್ಥವಾಗಿ ಏನು ಅಧಿಕಾರಕ್ಕೆ ತಂದು ಕೂರಿಸಿದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಆಮೇಲೆ ಒಂದು ವೇಳೆ ಇವಾಗ ಇವರು ಪದೇ ಪದೇ ಹೇಳ್ತಾರಲ್ಲ, 5 ಜನರ ನಡುವಿನ ರಹಸ್ಯ ಒಪ್ಪಂದ ಅಂತ ಹೇಳ್ತಾರಲ್ಲ ಡಿ ಕೆ ಶಿವಕುಮಾರ್, ಹಾಗೇನಾದರೂ ಅದು ಒಪ್ಪಂದ ಆಗಿದ್ರೆ, ಬಹುಶಃ ಇಲ್ಲಾಂದ್ರೆ ಅವ್ರು ಹಾಗೆ ಹೇಳ್ತಿದ್ರೋ ಇಲ್ವೋ ನಮಗೆ ಗೊತ್ತಿಲ್ಲ. ಅದು ಎಲ್ಲರೂ ಇವಾಗ ಹಾಗೆ ಚರ್ಚೆ ಮಾಡ್ತಾ ಇರೋದು. ಬಟ್ ಸಿದ್ದರಾಮಯ್ಯನವ್ರ ಪ್ರಕಾರ ಆ ಥರ ಏನೂ ಆಗಿಲ್ಲ ಅಂತನ್ನೋ ರೀತಿಯಲ್ಲಿ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಕಾಂಗ್ರೆಸ್ ಪಕ್ಷ ನಿಜವಾಗ್ಲೂ ಒಂದು ಸ್ಪಷ್ಟವಾದ ನಿಷ್ಠುರ ಒಂದು ನಿಲುವನ್ನು ತಾಳಬೇಕು, ತನ್ನ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸೋದಕ್ಕೆ. ಯಾಕೆಂತ ಹೇಳಿದ್ರೆ ಅಡ್ಡಗೋಡೆ ಮೇಲೆ ದೀಪ ಇಡೋದಿದೆಯಲ್ಲ, ಇದು ಯಾರಿಗೂ ಒಳ್ಳೆಯದಲ್ಲ, ಏನೂ ಕೆಲಸ ಆಗಲ್ಲ ಇಲ್ಲಿ ರಾಜ್ಯದಲ್ಲಿ. ಇವಾಗ ಎಲ್ಲರೂ ಹೇಳೋ ಪ್ರಕಾರ ಏನಂತ ಹೇಳಿದ್ರೆ
ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡೋವರೆಗೂ ಅವ್ರ ಅಧಿಕಾರದಲ್ಲಿರಲಿ, ಆಮೇಲೆ ಡಿ ಕೆ ಶಿವಕುಮಾರ್ಗೆ ಕೊಡೋಣ ಅಧಿಕಾರನ ಅಂತಲೂ ಇದೆ. ಏತನ್ಮಧ್ಯೆ ದಲಿತ ಮುಖ್ಯಮಂತ್ರಿ ಇರಲಿ, ಥರ್ಡ್ ಪಾರ್ಟಿ ಇರಲಿ, ಈಗಾಗಲೇ ಒಕ್ಕಲಿಗರಿಗೆ ಸಾಕಷ್ಟು ಬಾರಿ ಸಿಕ್ಕಿದೆ. SM ಕೃಷ್ಣ ಇರ್ಬೋದು, ಕೆಂಗಲ್ ಹನುಮಂತರಾವ್, ಇವರೆಲ್ಲರೂ ಅಧಿಕಾರ ಇನ್ನೇನು ನಿರ್ವಹಿಸಿರೋರು. ಹಾಗಾಗಿ ಇವ್ರಿಗೆ ಕೊಡಿ, ಏನು ದಲಿತರಿಗೆ ಕೊಡಿ, ಇದುವರೆಗೂ ಆಗೇ ಇಲ್ಲ ಕರ್ನಾಟಕದ ಮುಖ್ಯಮಂತ್ರಿಗಳು ಅಂತ ಹೇಳಿಬಿಟ್ಟು ಅಂತ ಅದು ಒಂದು ಒತ್ತಾಯ ಇದೆ. ಬಹುಶಃ ಹಾಗೇನಾರು ಆಗಿ ದೊಡ್ಡ ಖರ್ಗೆ ಅವರು, ಚಿಕ್ಕ ಖರ್ಗೆ ಅಲ್ಲ, ದೊಡ್ಡ ಖರ್ಗೆ ಅವರು ಅಧಿಕಾರಕ್ಕೆ ಬಂದರೆ ಕರ್ನಾಟಕಕ್ಕೆ ಸ್ವಲ್ಪ ಏನು ಒಳ್ಳೆಯ ಒಂದು ಬೆಳವಣಿಗೆ ಕಾಣಬಹುದೇನೋ ಅಂತ ಎಲ್ರಿಗೂ ಅದೊಂದು ಆಶಾಭಾವ ಇದೆ ಎಲ್ರಿಗೂ. ರೀಸನ್ ಏನು ಅಂತ ಹೇಳಿದ್ರೆ, ಆಸ್ ಹೋಮ್ ಮಿನಿಸ್ಟರ್ ನಾನು ಖರ್ಗೆ ಅವರನ್ನು ನೋಡಿದ್ದೀನಿ. ಖಡಕ್, ಸಖತ್ ಖಡಕ್, ಅಡ್ಮಿನಿಸ್ಟ್ರೇಷನ್ ಗುಡ್. ಕಾರ್ಮಿಕ ಸಚಿವರಾಗಿ, ಕೇಂದ್ರ ಕಾರ್ಮಿಕ ಸಚಿವರಾಗಿ ಅವರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೂ ಅಷ್ಟೇ ಎಷ್ಟು ಒಳ್ಳೊಳ್ಳೆ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ನನಗೆ ಆ ಒಂದು ಇದನ್ನೆಲ್ಲ ಗಮನಿಸಿದ್ರೆ ಖರ್ಗೆ ಅವರು ನಿಜವಾಗ್ಲೂ ಒಂಥರ ನಮಗೆ, ಅವರು ವಯಸ್ಸು ಹಿರಿತನ ಇರಬಹುದು, ದೊಡ್ಡವ್ರು ಇರ್ಬೋದು, ವಯಸ್ಸು ಜಾಸ್ತಿ ಆಗಿರಬಹುದು, ಆದರೆ ಏನು ಗಡಸು ದಾಡ್ಸಿತನ ಹೇಳ್ತೀವಲ್ಲ, ಅಧಿಕಾರದ್ದು ಆಡಳಿತದಲ್ಲಿ ಒಂದು ಬಿಗಿ, ಇವೆಲ್ಲನೂ ಖರ್ಗೆ ಅವ್ರಿಗೆ ಇದೆ ಅಂತ ಅನ್ಸುತ್ತೆ. ಬಟ್ ಹೈಕಮಾಂಡ್ ಅಗೈನ್ ಏನು ಹೇಳುತ್ತೆ ನಮಗೆ ಗೊತ್ತಿಲ್ಲ. ಬಟ್ ಡಿ ಕೆ ಶಿನೂ ಆಗ್ಬೋದು. ಎಲ್ರಿಗೂ ಒಂದೇ ಕಳವಳ ಏನಂತ ಹೇಳಿದ್ರೆ, ಡಿ ಕೆ ಶಿ ಆದರೆ ಮತ್ತೆ ಮಜಲ್ ಪವರ್ಗೆ ಹೆಚ್ಚು ಪ್ರಾಮಿನೆನ್ಸ್ ಸಿಕ್ಬಿಡುತ್ತೆ ಅಂತ. ಆದರೆ ಜುಟ್ಟು ಬಂದು ಹೈಕಮಾಂಡ್ ಹತ್ರ ಇರುತ್ತಲ್ವಾ, ನೀವಿಲ್ಲೇನು ಅತಿ ಮಾಡಲಿಕ್ಕೂ ಆಗಲ್ಲ ಅಲ್ವಾ. ಆಮೇಲೆ ಯಾರಿಗೆ ಗೊತ್ತಿಲ್ಲ, ಅವರು ಇಲ್ಲ ನನಗೆ ಈ ಹಣೆಪಟ್ಟಿ ಏನಿದೆ ಇದನ್ನು ನಳಸಾಕ್ತೀನಿ, ನಾನೊಬ್ಬ ಏಬಲ್ ಅಡ್ಮಿನಿಸ್ಟ್ರೇಟರ್ ಅಂತ ನೋಡ್ರಿ. ಇವಾಗ ನ್ಯಾಷನಲ್ ಕಾಲೇಜಲ್ಲಿ ಅವ್ರು ಓದಿದ್ದಿರ್ಬೋದು, ನ್ಯಾಷನಲ್ ಕಾಲೇಜ್ ಸ್ಟೂಡೆಂಟ್ ಇದ್ದಿರ್ಬೋದು, ಆದರೆ ಅವ್ರು ಸಂಸ್ಕೃತ ಕಲ್ತಿದ್ದು ಭಾಳ ಲೇಟಾಗಿ. ಮಿನಿಸ್ಟರ್ ಆದಮೇಲೆ ಅವ್ರು ಸಂಸ್ಕೃತ ಕಲ್ತಿದ್ದಾರೆ. ಆಮೇಲೆ ಇಂಗ್ಲೀಷಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಹೋಗಿ ನಿಭಾಯಿಸ್ಕೊಂಬರ್ತಾರೆ ರಾಜ್ಯದ ವ್ಯವಹಾರಗಳನ್ನೆಲ್ಲ. ಹಾಗಾಗಿ ಹೀಗೆ ಅಂತ ಹೇಳಲಿಕ್ಕಾಗಲ್ಲ. ಆಮೇಲೆ ಯು ಕಾಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಎಕ್ಸಾಕ್ಟ್ಲಿ. ಅವರಿಗೆ ನಿಜವಾದ ಒಂದು ಅಧಿಕಾರ ಸಿಕ್ಕಿದಾಗ ಅವ್ರು ಏನು ಮಾಡ್ತಾರೆ ಅದು ನಮಗೆ ಗೊತ್ತಿಲ್ಲ. ಆಮೇಲೆ ಜನನೂ ಏನು, ಇವತ್ತು ಮೀಡಿಯಾನು ಭಾಳ ಪವರ್ಫುಲ್ ಆಗಿದೆ. ಹಾಗನ್ಬಿಟ್ಟು ನಾವೆಲ್ಲನೂ ಮೀಡಿಯಾದಿಂದ ನೆಚ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಟ್ ನೋಡಬೇಕು ಇದು ಏನು ಅಂತ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತೂ ಆಗಿದೆ. ನಾವೇನು ಕಾಂಗ್ರೆಸ್ ಹೈಕಮಾಂಡ್ ಹೇಳುತ್ತೋ ಅದನ್ನೇ ನಾವು ಕೇಳ್ತೀವಿ ಅಂತ ಇಬ್ಬರು ಒಕ್ಕರಲಿನ ಏನು ಹಾಲು ಜೇನು ಬೆರೆತಂತೆ ಇವರಿಬ್ಬರ ಸಾಮರಸ್ಯ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಅವರು ತಾಕೀತು ಮಾಡಿದ್ದಾರೆ, ನೀವು ಒಳ್ಳೆ ಈ ಶಾಲಾ ಮಕ್ಳಿಗೆ ಹೇಳ್ದಂಗೆ ನೀವು ಜಗಳ ನಿಲ್ಲಿಸ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಬರಬೇಕು ಅಂತ ಹೇಳ್ದಂಗೆ ಇವರಿಬ್ರಿಗೂ ತಾಕೀತು ಮಾಡಿದ್ದಾರೆ. ನೀವು ಹೈಕಮಾಂಡ್ ಹತ್ರ ಬರ್ಬೇಕಾದ್ರೆ ಫಸ್ಟ್ ನೀವಿಬ್ರು ಮಾತಾಡ್ಬಿಟ್ಟು ಬರಬೇಕು ಅಂತ. ಹಾಗೆ ಇವರು ಜೊತೆಯಲ್ಲೇ ಇಬ್ರು ಪ್ರಯಾಸ ಪಟ್ಟು ಒಂಥರ ಜೊತೆಯಲ್ಲಿದ್ದು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡು ಎಲ್ಲ ಮಾಡಿದ್ದಾರೆ. ಅವರು ಪ್ರಯಾಸ ಪಟ್ಟಿದ್ದಾರೆ, ಇಬ್ಬರೂ ಪಟ್ಟಿಲ್ಲ ಅಂತಿಲ್ಲ, ಇಬ್ಬರದು ಬಿಗಿ ಪಟ್ಟಿದೆ. ಸೊ ನೋಡಬೇಕಾಗುತ್ತೆ ಇದೆಲ್ಲಿ ಮುಂದೆ ಹೋಗುತ್ತೆ ಅಂತ ಹೇಳಿ. ಸೊ ನಾವೀಗ ಮುಂದಿನ ವಿಚಾರವಾಗಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯನೇ ಇದು. ಕಳೆದ ವಾರ ಅಂದರೆ 2-3 ವಾರಗಳ ಹಿಂದೆ ತಾನೇ ಇವಾಗ ಏನು ಕಾರಾಗೃಹಗಳಲ್ಲಿ ರಾಜಾತಿಥ್ಯ ನಡೀತಾ ಇದೆ. ಯಾರಿಗೆ ಹೇಗೆ ಬೇಕೋ ಹಾಗೆ ಬದುಕ್ತಾ ಇದ್ದಾರೆ, ಅಲ್ಲಿ ಶಿಕ್ಷೆ ಬದಲು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿದ್ವಿ. ಇವಾಗ ಅದೇ ಅಂತಹ ಕಾರಾಗೃಹಗಳಲ್ಲಿ ಕಳ್ಳಬಟ್ಟಿ ವ್ಯವಹಾರ ಅಂದರೆ ತಯಾರಿಕೆ ಕೂಡ ನಡೀತಾ ಇದೆ ಅನ್ನುವಂಥ ವಿಡಿಯೋ ಫೋಟೋಗಳು ಹರಿದಾಡ್ತಾ ಇದ್ದಾವೆ. ಸೊ ಜೈಲು ಅಂದರೆ ಯಾವ ಅರ್ಥವನ್ನು ಪಡೆದುಕೊಳ್ತಾ ಇದೆ? ಏನು ರಾಜಾತಿಥ್ಯ ನಡೆಯುತ್ತೆ ಕೈದಿಗಳಿಗೆಲ್ಲ. ಉಮೇಶ್ ರೆಡ್ಡಿಗಿರ್ಬೋದು, ಐಸಿಸ್ಗೆ ಸಪ್ಲೈ ಮಾಡ್ತಿದ್ನಲ್ಲ ಇವರನ್ನೆಲ್ಲ ಜನರನ್ನ, ಅವ್ರಿರ್ಬೋದು, ಅವ್ರಿಗೆಲ್ಲರಿಗೂ ಇಲ್ಲಿ ರಾಜಾತಿಥ್ಯ ನಡೀತಿದೆ ಅಂತ ಹೇಳಿಬಿಟ್ಟು ವಿಡಿಯೋಗಳು ಹೊರಗೆ ಬಂದಿದ್ವು. ಹೌದಾ? ಅದಕ್ಕೆ ಸಂಬಂಧಿಸಿದಂಗೆ ಧನ್ವೀರ್ ನಟ ಅವ್ರನ್ನ ಕರೆದಿದ್ರು. ಆಮೇಲೆ ವಿಜಯಲಕ್ಷ್ಮಿ ಅವ್ರಿಗೂ ಹೆಸರು ಕೇಳ್ಬಂದಿತ್ತು, ದರ್ಶನ್ ಪತ್ನಿ. ಇದೆಲ್ಲ ಆಗಿತ್ತು. ಈಗ ಅದಕ್ಕೆ ಸಂಬಂಧಿಸಿದಂಗೆ ಅಧಿಕಾರಿಗಳು ತನಿಖೆ ನಡೆಸ್ಲಿಕ್ಕೆ ಹೋದಾಗ ಅಲ್ಲಿ ಶಾಕಿಂಗ್ ಏನು ರಿವಿಲೇಷನ್ಸ್ ಅಂತ ಹೇಳಿದ್ರೆ ವಿಚಾರಗಳು ಬಹಳ ಬೆಚ್ಚಿ ಬೀಳಿಸೋ ಹಾಗಿದೆ. ನಾವು ಆತ್ಮನಿರ್ಭರತೆ, ಸ್ವಾವಲಂಬನೆ
ನಮ್ಮ ಸ್ವಂತ ಶಕ್ತಿಯ ಸ್ವಂತ ಬಲದ ಮೇಲೆ ನಿಂತ್ಕೊಳ್ಳೋದು ಇವೆಲ್ಲ ಹೇಳ್ತೀವಲ್ಲ, ಸ್ವಾವಲಂಬನೆ, ಆತ್ಮನಿರ್ಭರತೆ, ಇವೆಲ್ಲನೂ ಜೈಲಿನಲ್ಲಿ ನಡೀತಿದೆ ಗೊತ್ತಾ ನಿಮಗೆ? ನಾನು ಖಂಡಿತ ತಮಾಷೆ ಮಾಡ್ತಿಲ್ಲ, ಇದು ಹಗುರ ಮಾತಲ್ಲ, ವ್ಯಂಗ್ಯ. ಆದರೆ ನಾವು ಹೇಳ್ತೀವಲ್ಲ, ಅದೇನದು ವಿಧಿಯ ಕ್ರೂರ ವ್ಯಂಗ್ಯವೇ ಸರಿ ಅಂತ ಹೇಳ್ತೀವಲ್ಲ, ವ್ಯವಸ್ಥೆಯ ಕ್ರೂರ ವ್ಯಂಗ್ಯ ಅನ್ನೋದು ಇಲ್ಲಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದೆ, ಸೆಂಟ್ರಲ್ ಜೈಲ್ ನಾವೇನು ಹೇಳ್ತೀವಲ್ಲ ಅದರಲ್ಲಿದೆ. ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ 2 ಟೀಮ್ ಇದೆಯಂತೆ ಕೈದಿಗಳದ್ದು. ಇವ್ರೇನು ಮಾಡ್ತಾರಂತೆ, ಈ 2 ಟೀಮ್ನೂ ಅಲ್ಲೇ ಕಳಬಟ್ಟಿ ತಯಾರಿಸ್ತಾರಂತೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಕೊಳೆತ ಕಿತ್ಲೆ ಹಣ್ಣು, ಸೇಬು, ದ್ರಾಕ್ಷಿ ಇವನ್ನೆಲ್ಲ ತಗೊಂಡು ಒಂದು ಕಡೆ ಶೇಖರಿಸಿಡ್ತಾರಂತೆ. ಬೇಕರಿ ಸೆಕ್ಷನ್ ಇದೆಯಲ್ಲ ಜೈಲಲ್ಲಿ, ಅಲ್ಲಿಂದ ಈಸ್ಟ್ ತಗೊಂಡು ಹೋಗ್ತಾರಂತೆ. ಗೋಧಿ ಹಿಟ್ಟು, ಸಕ್ಕರೆ, ಇವೆಲ್ಲ ಗೋಧಿ ಸಕ್ಕರೆ ಇವೆಲ್ಲಾನು ತಗೊಂಡು ಹೋಗ್ತಾರೆ. ಇವೆಲ್ಲಾನು ಕೊಳೆಸಿ ಒಂದಷ್ಟು ದಿನ ಆಮೇಲೆ ಆ ದ್ರವ ಏನು ಬರುತ್ತಲ್ಲ ಅದನ್ನು ಸೋಸಿ ನೀರು ಕುಡಿಯೋ ಬಾಟ್ಲಲ್ಲಿ ತುಂಬಿಸಿಡ್ತಾರಂತೆ. ಆಮೇಲೆ ಇದನ್ನು ಎಲ್ಲರೂ ಪಾರ್ಟಿ ಮಾಡೋದು, ಮಜಾ ಮಾಡೋದು, ಹಾಗೆ ಇದು ನಡೀತಿದೆ. ಆಮೇಲೆ ಕಳ್ಳಬಟ್ಟಿ ಆರೋಪದ ಮೇಲೆ ಯಾರು ಬಂಧಿಸಿ ಅವ್ರು ಹೋಗಿರ್ತಾರಲ್ಲ ಒಳಗೆ, ಅವರೇ ಇಲ್ಲಿ ತಯಾರು ಮಾಡ್ತಿರೋದಂತೆ. ವಿಡಿಯೋಗಳನ್ನು 3 ಉದ್ದೇಶಕ್ಕಾಗಿ ಮಾಡ್ತಾರಂತೆ. ಇಲ್ಲ, ಇದು ನಗು ಬರುತ್ತೆ, ಆದರೆ ಇದು ವ್ಯವಸ್ಥೆಯ ಕ್ರೂರ ವ್ಯಂಗ್ಯ. ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, 3 ಉದ್ದೇಶಕ್ಕಾಗಿ ಮಾಡ್ತಾರಂತೆ ವಿಡಿಯೋಗಳನ್ನು. ಒಂದು ಏನು ಅಂದರೆ ಫ್ಯಾಮಿಲಿಗಳಿಗೆ ಏನಂದರೆ, ನಾವು ಆರಾಮಿದ್ದೀವಿ, ಯೋಚನೆ ಮಾಡಬೇಡಿ, ದಿಲ್ದಾರ್ ಲೈಫ್, ಇಲ್ಲಿ ಬಿಂದಾಸ್ ಇದ್ದೀವಿ ಅನ್ನೋದು ಅವರಿಗೆ ತೋರಿಸ್ಕೊಳಕ್ಕೆ. ಇನ್ನೊಂದು ಹೊರಗಡೆ ಇರ್ತಾರಲ್ಲ ಇವರ ಏಜೆಂಟ್ರು, ಚೇಲಾಗಳು ಎಲ್ಲ, ಅವರಿಗೆ ಅದನ್ನು ತೋರಿಸಿ, ಅಣ್ಣ ಹಿಂಗಿದೆ, ಅಣ್ಣನಿಗೆ ಕೊಟ್ಬಿಡಿ ಹಫ್ತಾ, ಮಾಮೂಲಿ ಕೊಟ್ಬಿಡಿ, ಇದು ಕಲೆಕ್ಷನ್ಗೆ ಇದು ಬಳಕೆ ಆಗುತ್ತೆ. ಅಂದರೆ ಅವ್ರು ಅಲ್ಲೇ ಹಂಗಿರೋರು, ಇನ್ನು ಇಲ್ಲಿ ಬಂದರೆ ನಿಮ್ಗೆ ಗೊತ್ತಾ ಹೆಂಗಾಗುತ್ತೆ ಅಂತ. 3ನೇದು ಅಧಿಕಾರಿಗಳಿಗೆ ಇದನ್ನು ತೋರಿಸ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋದು. ಇದನ್ನು ನಾವು ಹರಿಬಿಡ್ತೀವಿ, ಸುಮ್ಮನೆ ನಾವು ಹೇಳ್ದಂಗೆ ಇರಿ, ನೀವು ನಮಗೇನು ಡಿಸ್ಟರ್ಬ್ ಮಾಡಬೇಡಿ, ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕ್ಬೇಡಿ, ಏನೇನು ಪಡಿಬೇಕು ಇದು. ಸೊ ಈ 3 ಕಾರಣಗಳಿಗಾಗಿ ಈ ಥರ ವಿಡಿಯೋಗಳನ್ನು ಮಾಡಿ ಹರಿಬಿಡ್ತಾರಂತೆ. ನೋಡಿ, ಈ ವಿಡಿಯೋ ಹೊರಗೆ ಬಂದಿದ್ದರಿಂದಾಗಿ ಅದರ ಮೂಲ ಹುಡುಕೊಂಡು ಹೋದಾಗ, ನಿಜವೋ ಸುಳ್ಳೋ ನೋಡೋಣ, ಸತ್ಯಾಸತ್ಯತೆ ಪರಿಶೀಲಿಸಕ್ಕೆ ಹೋದಾಗ ಅಧಿಕಾರಿಗಳಿಗೆ ವಿಶ್ವರೂಪ ದರ್ಶನ ಆಗುತ್ತೆ ಜೈಲಿಂದು. ಅಲ್ಲಿ ನಡೆಯೋ ಅಕ್ರಮ ದಂಧೆಗಳದ್ದು. ಇದು ಆತ್ಮನಿರ್ಭರತೆ ನಮ್ಮ ಜೈಲಿನಲ್ಲಿರೋ ಕೈದಿಗಳದ್ದು. ಸ್ವಾವಲಂಬಿ ಜೀವನ, ಏನು ಬೇಕು ಎಲ್ಲ ತಾವೇ ತಯಾರಿಸ್ಕೋತಾರೆ, ತಾವೇ ಅನುಭವಿಸ್ತಾರೆ. ಖಂಡಿತವಾಗ್ಲು. ಸೊ ಇದು ಕಾರಾಗೃಹದ ಒಂದು ದಿವ್ಯ ದರ್ಶನ. ಆದರೆ ನಾವು ಇವಾಗ ಉಡುಪಿ ಅಂದರೆ ಕೃಷ್ಣನೂರಿನಲ್ಲಿ ಮೋದಿಯವರ ಆಗಮನ ಆಗಿದೆ. ಸೊ ಅಲ್ಲಿ ಗೀತಾ ಪಾರಾಯಣ ಕೂಡ ನಡೆದಿದೆ. ಮೋದಿಯವರು ಕನ್ನಡದಲ್ಲಿ ಮಾತನಾಡಿದ್ದಾರೆ. ಸೊ ಇದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋದು. ಮೋದಿಯವರ ಅಲೆ ಈಗ ಕರ್ನಾಟಕ ಕರಾವಳಿಯಲ್ಲಿ ದಟ್ಟವಾಗಿ ಬೀಸಿ ಗೋವಾದ ಕಡೆಗೆ ತೆರಳಿ, ಗೋವಾದಲ್ಲೂ ಬೀಸಿ ಮತ್ತೆ ರಾಷ್ಟ್ರ ರಾಜಧಾನಿಯನ್ನು ಸೇರಿಕೊಂಡಿದೆ. ಹೌದಾ? ಈ ಕರಾವಳಿ ಭಾಗದಲ್ಲಿ BJP ಪ್ರಾಬಲ್ಯ ಬಹಳ ಜೋರಾಗಿದೆ ಅಲ್ಲಿ. ಹಾಗಾಗಿ ಅಲ್ಲಿ ಜನರು ತುಂಬ ಸ್ಟಾಂಚ್ ಸಪೋರ್ಟರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಅವರು BJPಗೆ ಆಗಿರೋದ್ರಿಂದ ಅವರಿಗೆಲ್ಲ ಒಂದು ಆಸೆ ಇತ್ತು, ಏನಂದರೆ ಮೋದಿ ಬರಬೇಕು ಇಲ್ಲಿ, ಮೋದಿ ನೋಡಬೇಕು ಅಂತ. ಸೊ ಅವರು ಈ ಲಕ್ಷಕಂಠ ಗೀತಾ ಪಾರಾಯಣ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅಂತ ಹೇಳಿ ಬಂದಿದ್ರಲ್ಲ, ಆಗ ಈ ಕನಕನ ಕಿಂಡಿಗೆ ಸ್ವರ್ಣಲೇಪಿತ ಕನಕನ ಕಿಂಡಿ ಅದರ ಒಂದು ಲೋಕಾರ್ಪಣೆ ಇವೆಲ್ಲಾನು ಇತ್ತು. ಸುಮಾರು ಕಾರ್ಯಕ್ರಮಗಳಿದ್ವು. ಅವೆಲ್ಲ ಸೇರಿ ಅವರು ಬಂದು ಅಲ್ಲಿ ಹೆಲಿಪ್ಯಾಡಲ್ಲಿ ಇಳಿತಿದ್ದಂಗೆ ಜನರ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಏನು ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ. ದಕ್ಷಿಣ ಕನ್ನಡದ ಮೂಲೆಯಿಂದ ಜನ ಬಂದು ಮೋದಿಯವರ ದರ್ಶನಕ್ಕಾಗಿ ಬಂದರು. ಅವರು ಒಳ್ಳೆ ರೋಡ್ ಶೋ ನಡೆಸಿದ್ರು. ನಂತರ ಅವರು ಉಡುಪಿ ಮಠಕ್ಕೆ ಹೋದರು. ಉಡುಪಿ ಮಠದಲ್ಲಿ ಕನಕನ ಕಿಂಡಿಯಿಂದಲೂ ಕೃಷ್ಣನ ದರ್ಶನ ಮೊದಲು ಪಡೆದು ಆಮೇಲೆ ಕೃಷ್ಣನ ದರ್ಶನ ತಗೊಂಡು ಭಾಳ ಆನಂದ ತುಂದಿಲರಾಗಿ ನಂತರ ಆ ಕೃಷ್ಣನ್ ನೋಡಿದ್ರೆ ಎಂಥವ್ರಿಗಾದ್ರೂ ಮುದ್ದು ಕೃಷ್ಣ, ತುಂಬ ಮುದ್ದು. ನಂತರ ಅವರಿಗೆ ಪರ್ಯಾಯ ಶ್ರೀಗಳು ನವಿಲುಗರಿ ಇರುವಂತಹ ಒಂದು
ಪೇಟವನ್ನು ತೊಡಿಸ್ತಾರೆ. ಅದರಲ್ಲಿ ಅವರು ಬಹಳ ಸುಂದರವಾಗಿ ಕಾಣಿಸ್ತಾನೂ ಇದ್ರು ಅಂತ ಎಲ್ಲ ಅವರ ಅಭಿಮಾನಿಗಳು, ಅವರ ಒಂದು ಏನು ಅಭಿಮಾನಿಗಳ ಒಂದು ಅಪೇಕ್ಷೆ ಅದು. ಅವರನ್ನು ಹಾಗೆ ನೋಡಬೇಕು ಅಂತ ಅವ್ರು ಕಣ್ಣು ತುಂಬಿಸ್ಕೊಂಡ್ರು ಅದನ್ನು. ಆಯಿತು, ಅದಾದಮೇಲೆ ಅವ್ರು ಮಾತಾಡುವಾಗ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ಬಿಟ್ಟು ಮಾತು ಶುರು ಮಾಡಿದ್ರು. ಅದಕ್ಕೆ ಮುಂಚೆ ನಾನು ಪರ್ಯಾಯ ಶ್ರೀಗಳ ಮಾತನ್ನು ಹೇಳಬೇಕು. ಪರ್ಯಾಯ ಶ್ರೀಗಳು ಸಂಸ್ಕೃತದಲ್ಲಿ ಮೋದಿಯವರೊಂದಿಗೆ ಸಂಭಾಷಣೆ ನಡೆಸ್ತಾ ಅವ್ರು ಹೇಳ್ತಾರೆ, ನೀವು ಬಂದಿರೋದು ನೀವು ಒಂಥರ ಅರ್ಜುನನ ರೀತಿ, ನಮಗೆ ನೀವು ಅರ್ಜುನ ಕೃಷ್ಣನ ಊರಿಗೆ ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ಅವರು ಬಹಳ ಒಂದು ಏನು ಬಹಳ ಅಭಿಮಾನ ಪೂರ್ವಕವಾಗಿ ಅವರನ್ನು ಮಾತಾಡಿಸ್ತಾರೆ. ಇವರು ಮಾತಾಡ್ತಾ ಹೇಳ್ತಾರೆ, ನನ್ನ ಹುಟ್ಟೂರು ಗುಜರಾತ್ಗೂ ಉಡುಪಿಗೂ ಏನು ಅವಿನಾಭಾವ ಒಂದು ಸಂಬಂಧ ಇದೆ. ಈ ಕೃಷ್ಣ ಅಲ್ಲಿ ನಮ್ಮ ರುಕ್ಮಿಣಿಮಯ್ಯ ಏನು ಪೂಜೆ ಮಾಡ್ತಿದ್ರು ಆ ಕೃಷ್ಣ ಇವನು ಅಂತ ಹೇಳ್ತಾರೆ ಅಂತ. ಹೌದು, ನಮಗೆಲ್ರಿಗೂ ಗೊತ್ತಿರೋ ಒಂದು ಸಂಗತಿ, ಒಂದು ಪುರಾಣ ಇತಿಹಾಸದ ಒಂದು ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ರುಕ್ಮಿಣಿ ದಿನಾ ಕೃಷ್ಣನನ್ನು, ಬಾಲಕೃಷ್ಣನನ್ನು ಪೂಜೆ ಮಾಡ್ತಿರ್ತಾಳೆ ಅವಳ ಒಂದು ಕೊಠಡಿಲಿ ಇರಿಸ್ಕೊಂಡು. ಆ ಕೃಷ್ಣ ಯಾವಾಗ ಅಲ್ಲಿ ಸುನಾಮಿ ಸಂಭವಿಸುತ್ತಲ್ಲ ದ್ವಾರಕಾದಲ್ಲಿ, ಆಗ ಪಟ್ಟಣ ಮುಳುಗಡೆ ಆಗುತ್ತಲ್ಲ, ಈ ವಿಗ್ರಹ ಮುಳುಗಡೆ ಆಗ್ಬಿಟ್ಟಿರುತ್ತೆ. ಅದು ಮಧ್ವಾಚಾರ್ಯರಿಗೆ ಈ ವಿಗ್ರಹ ಸಿಗುತ್ತೆ. ಹಾಗಾಗಿ ಗೋಪಿಚಂದ್ರನದ ಈ ವಿಗ್ರಹ ಮಧ್ವಾಚಾರ್ಯರಿಗೆ ಮಧ್ವಾಚಾರ್ಯರು ಅದನ್ನು ತಂದು ಇಲ್ಲಿ ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಪ್ರತೀತಿ ಮಾಡಿದ್ರು ಅಂತ ಹೇಳ್ಬಿಟ್ಟು. ಅಂದರೆ ನಾನು ಪ್ರತೀತಿ ಯಾವುದು ಅಂತ ಹೇಳ್ತಿದ್ರು, ರುಕ್ಮಿಣಿ ಪೂಜೆ ಮಾಡಿದ ವಿಗ್ರಹ ಇದು ಅನ್ನೋದು ಒಂದು ಪ್ರತೀತಿ. ಸೊ ಅವರು ಮೋದಿಯವರು ಅದನ್ನು ಸ್ಮರಣೆ ಮಾಡಿದ್ರಿಂದ ಎಲ್ಲ ಅಲ್ಲಿ ನೆರೆದಿದ್ದ ಜನಸ್ತೋಮಕ್ಕೆಲ್ಲ ಒಂಥರ ರೋಮಾಂಚನ. ಇವರಿಗೆ ಈ ಕತೆ ಎಲ್ಲ ಗೊತ್ತಿದೆ, ನಾವು ಬರೀ ನಮಗೆ ಉಡುಪಿಯವ್ರಿಗೆ ಮಾತ್ರ ಗೊತ್ತಿದೆ ಇದು ಅಂದರೆ ನಮ್ಮ ಪ್ರಧಾನಿಯವ್ರಿಗೆ ಗೊತ್ತಿದೆ ಅಂತ ಹೇಳಿಬಿಟ್ಟು ಅಂತ. ಅದ್ರ ನಂತರ ಅಲ್ಲಿ ಗೋವಾದಲ್ಲಿ 77 ಅದೇ ಕಾಣಕೋಣದಲ್ಲಿ 77 ಅಡಿ ಎತ್ತರದ ಕಂಚಿನ ಪ್ರತಿಮೆ ಶ್ರೀರಾಮಂದು, ಅದು ಪರ್ತಗಾಳಿ ಮಠದ ಸ್ವಾಮಿಗಳ ಒಂದು ಅಪೇಕ್ಷೆ ಅಂತೆ ಒಂದು ಏನು ಪ್ರತಿಮೆ ಅನಾವರಣ ಆಗಿರೋದು. ಅದು ಅಷ್ಟೇ, ಅದು ವಿಶೇಷವಾಗಿದೆ. ಅದು ಗೋಕರ್ಣ ಪರ್ತಗಾಳಿ ಮಠ. ಆಮೇಲೆ ಒಂದಾನೊಂದು ಕಾಲದಲ್ಲಿ ಕದಂಬರು ಆಳಿದಂತಹ ನಾಡು ಗೋಮಾಂತಕ, ಅದ್ಯಾವುದು ಹೊಸದೇನಲ್ಲ, ಪೋರ್ಚುಗೀಸರ ಕಾರಣದಿಂದ ಅದು ನಮ್ಮಿಂದ ಬೇರ್ಪಟ್ಟು ಬೇರೆ ಒಂದು ರಾಜ್ಯವಾಗಿದೆ ಇವಾಗ. ಆದರೆ ಮೂಲ ಎಲ್ಲ ಅಲ್ಲಿ ನೋಡಿ, ಅಲ್ಲಿ ಎಲ್ಲಿ ನೋಡಿದ್ರು ಕದಂಬ ಬಸ್, ಅಲ್ಲಿ ಬಸ್ ಸರ್ವಿಸ್ ಇದೆಯಲ್ಲ, ಇಲ್ಲಿ ನಮ್ಮದು BMTC ಹಾಗೆಲ್ಲ ಇದೆಯಲ್ಲ, ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತೆಲ್ಲ, ಅಲ್ಲಿ ಕದಂಬ ಸಾರಿಗೆ ಅಲ್ಲಿರೋದು, ಕದಂಬ ಅಂತ ಹೇಳ್ಬಿಟ್ಟು. ಅವರು ಕದಂಬರನ್ನ ತಮ್ಮ ಮೂಲ ಪುರುಷರು ಅಂತ ಹೇಳ್ಬಿಟ್ಟು ಸ್ಮರಿಸ್ತಾರೆ ಗೋಮಾಂತಕದವರು. ಹಾಗಾಗಿ ಅವರ ಬೇರು ನಮ್ಮಲ್ಲಿದೆ. ಈ ಒಂದು ಕಾರಣದಿಂದ ಗೋಕರ್ಣದ ಪರ್ತಗಾಳಿ ಮಠದ ಸ್ವಾಮೀಜಿಯವರು ಅಲ್ಲಿ ಅವರ ಒಂದು ಕನಸು ಏನಂದರೆ 77 ಅಡಿ ಎತ್ತರದ ಶ್ರೀರಾಮನ ಕಂಚಿನ ಪ್ರತಿಮೆ, ಅದನ್ನು ಒಂದು ಅನಾವರಣಗೊಳಿಸಿದ್ರು. ಒಟ್ಟಿನಲ್ಲಿ ಈ ಸರಿ ಒಂದು ಮೋದಿ ಹವಾ ಎದ್ದು ಹೋಗಿದೆ ಕರಾವಳಿ ಭಾಗದಲ್ಲಿ ಅಂತ ಹೇಳ್ಬೋದು. ಸೊ ಇದರ ಜೊತೆಗೆ ನಾವು ಇನ್ನೊಂದು ರಾಜ್ಯದ ವಿಷಯವನ್ನೇ ತಗೊಬೇಕು. ಇತ್ತೀಚೆಗೆ ಕೆಲ ದಿನಗಳ ಹಿಂದೆ ತಾನೇ ನೋಡಿದ್ವಿ, ಮೈಸೂರಲ್ಲಿ ಹುಲಿಗಳ ದಾಳಿ ಅಥವಾ ನಗರದ ಅಂಚಿಗೆ ಬಂದಿದ್ದಾವೆ ಅನ್ನುವಂಥದ್ದು. ಅದೇ ರೀತಿ ಇವಾಗ ಹಾವೇರಿಯಲ್ಲಿ ಚಿರತೆ ಕಾಣಿಸ್ಕೊಳ್ತಾ ಇದೆ ಒಂದು. ಇನ್ನೊಂದು ಆನೇಕಲ್ನಲ್ಲಿ ಕಾಡೆಮ್ಮೆ ನಾಡಿಗೆ ಬಂದಿದೆ, ರೋಡಲ್ಲಿ ನಿಲ್ಲಿಸಿದ್ದ ಬೈಕ್ಗಳನ್ನು ಎತ್ತು ಹಾಕಿರುವಂಥದ್ದು. ಸೊ ಅಂದರೆ ಇವಾಗ ವನ್ಯಜೀವಿಗಳು ಏನು ಹುಲಿ ಚಿರತೆ ಅಲ್ಲದೆ ಇವಾಗ ಕಾಡ್ಕೋಣನೂ ಬಂದಿರೋದ್ರಿಂದ ವನ್ಯಜೀವಿಗಳಕ್ಕೆ ಏನು ಆಗ್ತಾ ಇದೆ? ಆನೆಗಳಾಯಿತು, ಹುಲಿಗಳಾಯಿತು, ಚಿರತೆಗಳಂತೂ ಬಿಡಿ, ಅದು ಅವ್ಯಾಹತವಾಗಿ ಮುಂದುವರೆದಿದೆ. ಹಾವೇರಿಯ ರಟ್ಟಹಳ್ಳಿಯಲ್ಲಿ ಬಂದಿದೆ, ಕಾಣಿಸ್ಕೊಂಡಿದೆ. ಜನ ಭಯಭೀತರಾಗಿದ್ದಾರೆ. ಅಲ್ಲಿ ಕಂದಾಯಾಧಿಕಾರಿಗಳಿಗೆ ಮತ್ತು ಅರಣ್ಯಾಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದ್ದಾರೆ. ಮತ್ತು ನಡೀತಾನೆ ಇದೆ, ದಿನ ಒಂದಲ್ಲ ಒಂದು ಕಡೆಯಲ್ಲಿ ಚಿರತೆ ಹಾವಳಿ ಎಲ್ಲ ನಡೀತಾ ಇದೆ. ಅಲ್ಲಿ ಬಂಡೀಪುರದಲ್ಲಿ ಸದ್ಯ ಎಲ್ಲ ಹುಲಿಗಳನ್ನೂ ಹಿಡಿದ್ಬಿಟ್ಟಿದ್ದೀವಪ್ಪ ನಾವು ಅಂತ ಅರಣ್ಯಾಧಿಕಾರಿಗಳು ನಿಟ್ಟುಸಿರು ಬಿಡೋ ಹಂಗಿಲ್ಲ. ಮತ್ತು ಇದು ಶುರುವಾಗಿದೆ, ಏನು ಸಫಾರಿ ಶುರುವಾಗಿದೆ ಅಲ್ಲಿ. ಇದೆಲ್ಲ
ಕ್ಲಿಯರ್ ಆಯಿತು ಅಂತ ಹೇಳ್ಕೊಂಡು ಏತನ್ಮಧ್ಯೆ ನಮ್ಮ ಆನೇಕಲ್ಲು ಇಲ್ಲಿಂದ ಕೂಗಳತೆ ದೂರದಲ್ಲಿರುವ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿರುವ ಆನೇಕಲ್ನಲ್ಲಿ ಕಾಡೆಮ್ಮೆ ಹಾವಳಿ ಶುರುವಾಗಿದೆ. ಕಾಡೆಮ್ಮೆ ನೀವೇ ನೋಡಿದಿರಿ, ಅದೊಂಥರ ಸಾಧು, ಹಾಗೆಲ್ಲ ಅದು ಮಾಡಲ್ಲ. ನಾವೇ ಎಷ್ಟೊಂದ್ ಸರಿ ಸಿಕ್ಕಾಕೊಂಡಿದೀವಿ ನಮ್ಮ ವಾಹನನೇ, ಬಟ್ ಯಾವತ್ತೂ ಏನು ಮಾಡಿಲ್ಲ. ಅದು ಮಿಂಚಿನಂತೆ ಹೀಗೆ ಪಾಸ್ ಆಗಿ ಹೋಗ್ಬಿಡತ್ತೆ ಅದು. ಆಮೇಲೆ ನಮ್ಮನ್ನ ನೋಡಿದ್ರು ಸುಮ್ಮನೆ ತನ್ಪಾಡಿ ಮೇಯ್ತಾ ಇರುತ್ತೆ. ಯಾವುದೋ ಒಂದೊಂದ್ಸರಿ ಈ ಸೂರ್ಯನ ರಶ್ಮಿ ಅದ್ರ ಮೇಲೆ ಪ್ರತಿಫಲಿತವಾದಾಗ ಸ್ವಲ್ಪ ಗೋಲ್ಡನ್ ಕಲರ್ ಕಾಣುತ್ತೆ, ಈ ತಲೆ, ಕೊಂಬು, ಮುಖ ಎಲ್ಲ. ಬಟ್ ಒಂಥರ ಕಡು ಯಾವ್ದದು ಬ್ರೌನ್ ಕಲರ್ ಹೇಳ್ತೀವಲ್ಲ, ಮಣ್ಣಿನ ಕಲರ್, ಇಟ್ಟಿಗೆ ಮಣ್ಣು ಇದೆಲ್ಲ ಬ್ರೌನ್ ಕಡು ಕಲರ್ ಇರುತ್ತಲ್ಲ, ಆ ಕಲರಲ್ಲಿ ಇರುತ್ತೆ. ಬಟ್ ಬೃಹತ್ ಅದು. ಆ ಒಂದು ಕಾಡೆಮ್ಮೆ ಬಂದು ಆನೆಕಲ್ಲೆಲ್ಲ ಟೂ ವೀಲರ್ನೆಲ್ಲ ಕೊಂಬಿಂದ ಹೊಡೆದು, ಅದು ಒಂದು ಕೊಂಬಿದೆ, ಇನ್ನೊಂದು ಕೊಂಬು ಮುರ್ಕೊಂಡ್ಬಿಟ್ಟಿದೆ. ಅದು ಇಂಥದ್ರಲ್ಲ ಏನೋ ಮುರಿತೋ ಏನೋ. ಅದಕ್ಕೆ ಬಹುಶಃ ಏನು ಹೆಲ್ತ್ ಇದಾಗಿರ್ಬಹುದು ಮೆಂಟಲಿ ಅಂತ ನನಗನ್ಸುತ್ತೆ. ನಾರ್ಮಲ್ ಇಲ್ಲ ಅಂತ ಅನ್ಸುತ್ತೆ. ಅರಣ್ಯಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ, ಅದೇ ಇವಾಗ ಅದಕ್ಕೆ ಏನು ಹುಡುಕ್ಲಿಕ್ಕೆ ಡ್ರೋನ್ ಕೂಡ ಬಿಟ್ಟಿದ್ದಾರೆ, ಅದರ ಹುಡುಕಾಟ ನಡೆಸ್ತಾ ಇದ್ದಾರೆ, ಮಾಡ್ತಿದ್ದಾರೆ. ನೋಡ್ಬೇಕು ಇದು ಯಾವಾಗ ಬಂಧನ ಆಗತ್ತೆ, ಏನ್ ಕತೆ ಆಗತ್ತೆ. ಅದೇನ್ ಶಾರ್ಟ್ಲೇ ಆಗತ್ತೆ, ತುಂಬಾ ದೂರ ಎಲ್ಲ. ಅಧಿಕಾರಿಗಳು ಏನು ಅಂದ್ರೆ ಇನ್ ಡೆಪ್ತ್ ಅಧ್ಯಯನ ಮಾಡ್ಬೇಕು. ಯಾಕೆ ಇಷ್ಟು ದಿವಸ ಸುಮ್ಮನೆ ಹಿಂಗ್ ಹಿಡಿಯೋದು, ತಗೊಂಡೋಗಿ ಇಲ್ಲಿಂದ ತಗೊಂಡೋಗಿ ಕೊಡಗಲ್ ಬಿಡೋದು, ಇದೆಲ್ಲ ಮಾಡೋದು ಪರಿಹಾರ ಅಲ್ಲ ಇದಕ್ಕೆ. ನಾವು ಇತ್ತೀಚೆಗೆ ಜೋಸೆಫ್ ಹೂವರ್ ಅವರನ್ನ ನಾವು ಮಾತಾಡಿದಾಗ ಅವ್ರು ಹೇಳಿದ್ದೇನೆ, ಏನ್ ತಗೊಂಡೋಗಿ ಎಷ್ಟು ಅಂತ ಹುಲಿಗಳನ್ನ ನೀವು ಕೂರ್ಗಲ್ ಇಡ್ತೀರಿ ಅಥವಾ ಬನ್ನೇರ್ಘಟ್ಟಕ್ಕೆ ತಂದಿಡ್ತೀರಿ, ಎಷ್ಟು ಅಂತ ಇಡ್ತೀರಿ ಅಂತ ಹೇಳ್ಬಿಟ್ಟು ಅಂತ. ಅದ್ ನಿಜಾನೇ. ಇದಕ್ಕೊಂದು ಬೇರೆ ಪರ್ಯಾಯ ವ್ಯವಸ್ಥೆ ಅನ್ನೋದನ್ನ ನಾವು ಮಾಡ್ಬೇಕಲ್ವಾ? ಏನ್ ಪರಿಹಾರ ಅನ್ನೋದನ್ನ, ಯಾಕೆ ಹೀಗಾಗ್ತಿದೆ ಅನ್ನೋ ಮೂಲ ಕಾರಣ ಫಸ್ಟ್ ಹುಡುಕೋಬೇಕು. ಇವಾಗ ಮುಂದಿನ ವಿಚಾರವಾಗಿ ದಿತ್ವ ಚಂಡಮಾರುತ. ಸೊ ತಮಿಳ್ನಾಡಿಂದ ಶುರುವಾಗಿದೆ, ಕರ್ನಾಟಕದಲ್ಲೂ ಅದ್ರ ಎಫೆಕ್ಟ್ ಕಾಣಿಸ್ತಾ ಇದೆ. ಯಾಕೆಂದರೆ ಕಳೆದ 2 ದಿವಸದಿಂದ ಸಡನ್ ಆಗಿ ಚಳಿ ಜಾಸ್ತಿ ಆಯಿತು. ಇವಾಗ ಹವಾಮಾನ ಇಲಾಖೆ ಹೇಳಿರೋದು ಇನ್ನು ಮಳೆ ಕೂಡ ಬರುತ್ತೆ, ನವೆಂಬರ್ ಅಂತ್ಯ ಆಗ್ತಿದ್ದಂಗೆ ಮಳೆ ಕೂಡ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು. ಸೊ ಈ ಚಂಡಮಾರುತದ ಬಗ್ಗೆ ಒಂದಿಷ್ಟು ಮಾಹಿತಿ. ದಿತ್ವ ಚಂಡಮಾರುತ, ಆಕ್ಚುಲಿ ಇದು ದಿತ್ವ ಅನ್ನೋದನ್ನ ಎಮನ್ ಕೊಟ್ಟಿರೋ ಹೆಸರು. ಇದು ಶ್ರೀಲಂಕಾದಲ್ಲಿ ಈಗಾಗಲೇ ಏನೋ ರಣತಾಂಡವ ಮಾಡಿಬಿಟ್ಟಿದೆ. ಆಯಿತು, ಅದು ಅಲ್ಲಿಂದ ಇವಾಗ ತಮಿಳ್ನಾಡು ಕರಾವಳಿ ಆ ಕಡೆಗೆ ಬಂದಿದೆ. ಸೊ ತಮಿಳ್ನಾಡು ಆಂಧ್ರ ಕರಾವಳಿ, ಅಲ್ಲಿಂದ ಇದು ದಕ್ಷಿಣ ಒಳನಾಡು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಕಡೆಗೆ ಬರ್ತಾ ಇದೆ. ನಿಮ್ಮ ಡ್ರೆಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಚಂಡಮಾರುತದ ಎಫೆಕ್ಟು ಅಂತ ಅಂದ್ಬಿಟ್ಟು ಅಂತ ಇರಲಿ. ಸೊ ಹೀಗಾಗಿ ಇದು ಡಿಸೆಂಬರ್ ಮೊದಲ ವಾರದವರೆಗೂ ಇರುತ್ತೆ ಇದು ಅಂಥೇಳಿ ಇದರ ಆರ್ಭಟ. ಮಳೆ ತುಂಬ ಜೋರಾಗಿ ಆಗಲಿಕ್ಕಿಲ್ಲ, ಆದರೆ ಚಳಿ ಭಯಂಕರ ವಿಪರೀತ ಚಳಿ ಇದೆ, ಮಳೆ ಇದೆ ಸ್ವಲ್ಪ. ನವೆಂಬರ್ 30ರಿಂದ ಇದರ ಅಸಲಿ ರೂಪ ಪ್ರಕಟವಾಗುತ್ತೆ ಅಂತ ಒಂದು ಅಂದಾಜಿದೆ. ನೋಡ್ಬೇಕು, ಹವಾಮಾನ ಇಲಾಖೆ ಹಾಗಂತ ಹೇಳಿದೆ, ಮುನ್ಸೂಚನೆ ಕೊಟ್ಟಿದೆ. ಸೊ ನಮ್ಮ ದಕ್ಷಿಣ ಭಾರತದಲ್ಲಿ ದಿತ್ವ ಚಂಡಮಾರುತ ಒಂದು ಕಡೆ ಆದರೆ ಸೌತ್ ಈಸ್ಟ್ ಏಷ್ಯಾ ನೇಷನ್ನು ಥೈಲ್ಯಾಂಡು, ಮಲೇಷಿಯಾ ಈ ಕಡೆ ಎಲ್ಲ ಪ್ರವಾಹ ನುಗ್ಗಿ ಇಡೀ ದೇಶವನ್ನು ನುಂಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಒಂದೊಂದು ವಿಡಿಯೋಗಳು ನೋಡಿದ್ದೀವಿ. ಈ ಪಾಟಿ ನೀರ ಅಂಥೇಳಿ ಇಡೀ ಊರೇ ಮುಳುಗಿ ಹೋಗಿದೆ. ಸೊ ಈ ಸೌತ್ ಈಸ್ಟ್ ಏಷ್ಯಾ ದೇಶಗಳಲ್ಲಿ ಪ್ರವಾಹದ ರೌದ್ರಾವತಾರ ಹೇಗೆ ಜನರನ್ನು ಕಾಡ್ತಾ ಇದೆ ಅನ್ನುವಂಥದ್ದು. ಪ್ರವಾಹ ಈ ದಕ್ಷಿಣ ಅನ್ನಕ್ಕಿಂತ ಸೌತ್ ಈಸ್ಟ್ ಅಂತ ಹೇಳಿ, ದಕ್ಷಿಣ ಪೂರ್ವಕದೇನೋ ಆಗ್ನೇಯ ಅಂತ ಹೇಳ್ತಾರೆ ಅಂತ ಅನ್ಕೊಳ್ತೀನಿ. ನಾನು ಹೇಗೆ ದಿಕ್ಕುಗಳನ್ನು ನೆನ್ಪಿಟ್ಕೊಳ್ತೀನಿ ಅಂದರೆ, ನಮ್ಮಲ್ಲಿ ಇಲ್ಲೊಬ್ರು ಸಬ್ ಎಡಿಟರ್ ಇದ್ರು, ಸುದರ್ಶನ್ ಅಂತ ಹೇಳಿ. ಅವರು ಹೀಗೆ ಪ್ಲಸ್ ಹಾಕ್ಬಿಟ್ಟು ಆನೆ ವಾಯಿ ಅಂತ ಹೇಳ್ಬಿಟ್ಟು ಇದು ಮಾಡು. ನನಗೆ ವಾಯವ್ಯ ಯಾವಾಗ್ಲೂ ಮೇಲ್ಗಡೆ ಬರುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ಆ ಪಶ್ತೂನ್ ಲೀಡರ್ ಇದ್ರಲ್ಲ, ಖಾನ್ ಅಬ್ದುಲ್ ಗಫಾರ್ ಖಾನ್, ಅವ್ರದ್ದೊಂದು ಮೂಗ್ ಹೀಗಿತ್ತಲ್ವ. ಸೊ ಅವ್ರನ್ನ ನೆನ್ಪಿಟ್ಕೊಂಡು ಬಿಟ್ಟಿದ್ದೀನಿ. ಪಾಕಿಸ್ತಾನದಿಂದ ಮೇಲಿದ್ರು ಅವರು, ಖೈಬರ್ ಪಶ್ತೂನ್ ಆ ಕಡೆಯವರು ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ವಾ ಅದಲ್ಲಿ ಆನೆ ವಾ ಈಗ ಹೆಂಗೋ ಹಾಕ್ಕೊಳ್ತೀನಿ ನಾನು, ಹಾಕ್ಕೊಂಡು ಬರ್ಕೊಂಡು ಯೋಚನೆ ಮಾಡಿಕೊಂಡು ಹಾಗೆ ಇದು ಮಾಡ್ತೀನಿ. ಸೊ ಸೌತ್ ಈಸ್ಟ್ ಏಷ್ಯಾ ದೇಶಗಳಾದಂತಹ ಥೈಲ್ಯಾಂಡ್, ಮಲೇಷ್ಯಾ,
ಇಂಡೋನೇಷ್ಯಾ, ಇನ್ನು ಕೆಲವು ವಿಯೆಟ್ನಾಂ, ಈ ದೇಶಗಳಲ್ಲೆಲ್ಲ ಈಗಾಗಲೇ ನಡೀತಾ ಇದೆ ಜೋರಾಗಿ. ಏನು ಮಳೆ ಆರ್ಭಟ ಭಾಳ ಜೋರಾಗಿದೆ, ಪ್ರವಾಹ ಎಲ್ಲ ನೂರಾರು ಜನರು ಜೀವ ಕಳ್ಕೊಂಡಿದ್ದಾರೆ, ಅಪಾರ ಆಸ್ತಿ ನಷ್ಟ ಆಗಿದೆ. ಒಂದು ಕಡೆ ಅದಾಗಿದ್ರೆ ಹೆಂಗೆ ಗೊತ್ತಾ, ಇಲ್ಲಿ ಬೆಂಗಳೂರಲ್ಲಿ ಮಳೆ ಸುರಿತಾ ಇರುತ್ತೆ, ಲಿಂಗರಾಜಪುರಂ ಬ್ರಿಡ್ಜ್ ಮೇಲೆ ನಾನು ನೋಡಿದ್ದೀನಿ, ಆ 2 ವೇ ಇರುತ್ತಲ್ವಮ್ಮ ಬ್ರಿಡ್ಜ್ ಮೇಲೆ, ಈ ಕಡೆಯಿಂದ ಹೋಗಕ್ಕೊಂದು ಈ ಕಡೆ, ಇಲ್ಲಿ ಮಳೆ ಸುರಿತಿರುತ್ತೆ, ಇಲ್ಲಿ ಮಳೆನೇ ಇಲ್ವೇ ಇಲ್ಲ, ಇದೇ ರೋಡಲ್ಲೇ. ಇದು ಎಂತ ವೈಪರೀತ್ಯ ಅಂತ ಅನ್ಸುತ್ತಲ್ವಾ. ಈ ವಿಯೆಟ್ನಾಂ, ಈ ಸೌತ್ ಈಸ್ಟ್ ಏಷ್ಯಾಗಳಲ್ಲೆಲ್ಲ ಹಂಗೇನೆ. ಒಂದು ಕಡೆ ಟೂರಿಸಂ ಫುಲ್ ಬೂಮ್, ಏನ್ ಜನ ಹೋಗೋಗ್ ಬರ್ತಿದ್ದಾರೆ, ಇನ್ನು ಕೆಲವು ಊರುಗಳು ಮುಳುಗಡೆ ಆಗ್ತಾ ಇವೆ, ಅಲ್ಲಿ ಭಯಂಕರ ಮಳೆ ಎಲ್ಲ. ನಾವು ಮಲೇಷ್ಯಾ ಇದರಲ್ಲೆಲ್ಲ ಹೀಗಿದೆಯಲ್ಲ ವೆದರು ಈ ಥರ ಅಂತ ಹೇಳ್ಬಿಟ್ಟು ನಮಗೆ ಇವಾಗ ಟೂರ್ ಹೋಗಿರೋರು ಕೇಳಿದ್ರೆ ಇಲ್ಲಿ ಏನೂ ಇಲ್ಲ, ವಿ ಆರ್ ಹ್ಯಾಪಿ, ವಿ ಆರ್ ಎಂಜಾಯಿಂಗ್ ಅಂತಂತಾರೆ. ಈ ಥರ ಈ ಹವಾಮಾನದ ಒಂದು ವೈಪರೀತ್ಯ ಯಾವ್ಯಾವ ಥರ ಇರುತ್ತೆ, ಎಲ್ಲೆಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಒಂಥರ ಯು ಕಾಂಟ್ ಇಮ್ಯಾಜಿನ್. ಬಟ್ ಈ ಥರದ್ದೆಲ್ಲ ನಾನು ಈಗ ಒಂದು 10 ವರ್ಷದ ಹಿಂದೆನೇ ನೋಡಿದ್ದೆ. ಅವಾಗ ಅವರೆಲ್ಲ ಹೇಳ್ತಾ ಇದ್ರು, ಇದು ಭೂಮಿ ಅವಸಾನದ ಅಂಚನ್ನು ತಲುಪ್ತಾ ಇದೆ, ಅದಕ್ಕೆ ಒಂದೊಂದೇ ಕಡೆಯಿಂದ ಸಮುದ್ರದ ಮಟ್ಟ ಇದು ಜಾಸ್ತಿಯಾಗಿ ಮುಳುಗಡೆ ಆಗ್ತಾ ಬರ್ತಿದೆ ಅಂತ ಹೇಳ್ಬಿಟ್ಟು. ಬಾಲಿ ಎಲ್ಲ ಇನ್ನು ಕೆಲವೇ ವರ್ಷಗಳಷ್ಟೇ ಇರೋದು, ಹೋಗ್ಬಿಡುತ್ತೆ ಎಲ್ಲ ಮುಳುಗಿ. ಈ ದ್ವಾರಕಾ ಎಲ್ಲ ಹೇಗೆ ಮುಳುಗೋಗಿದೆಯೋ ಆ ಥರ ಇದು ಎಲ್ಲ ಮುಳುಗೋಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಅವಾಗ್ಲಿಂದನೇ. ಒಬ್ಬರನ್ನ ಏನದು ಪ್ರವಾಹ, ಸುನಾಮಿ, ಇದು ಪ್ರಳಯದ ನರೇಂದ್ರ ಅಂತಾನೆ ಕರಿತಿದ್ರು ಒಬ್ರು ರೈಟರ್ನವರು, ಪ್ರಳಯದ್ದೇ ಬರಿತಾ ಇದ್ದಿದ್ದು. ಹಾಗಾಗಿ ಹೌದು, ಸ್ಪೆಷಲಿಸ್ಟ್, ಕರ್ಮವೀರಕ್ಕೆ ಬರೆಯೋರು, ಅವ್ರು ಬಂದರೆ ಸಾಕು ಪ್ರಳಯ ಬಂತು, ಪ್ರಳಯ ನರೇಂದ್ರ ಬಂದರು ಅಂತ ಹೇಳೋರು. ಸೊ ಪ್ರಳಯ ನೋಡಿ ಆದರೆ ಇದು ಆಗಲೇ ಶುರುವಾಗಿದೆ, ಸೂಚನೆ ಕೊಡೋಕ್ಕೆ ಶುರು ಮಾಡಿದೆ ಅಂತ. ಈ ಮಲೇಷ್ಯಾ, ಇಂಡೋನೇಷ್ಯಾ ಭಾಗದಲ್ಲೆಲ್ಲ ಹೆಂಗೆ ನೀರು ಮುಳುಗಡೆ ಆಗ್ತಾ ಇರೋದು, ನೀರು ಆಪೋಷಣ ತಗೊಳ್ತಾ ಇರೋದು ಭೂಭಾಗಗಳನ್ನು, ಅದನ್ನೆಲ್ಲ ತೋರಿಸ್ತಾ ಇದ್ರು. ಇವತ್ತದು ಮುಂದುವರಿತಾ ಬಂದಿದೆ ಅಂತ ಅನಿಸುತ್ತೆ, ವಿಸ್ತರಣೆ ಆಗ್ತಾ ಬರುತ್ತೆ ಅಂತ ಅನಿಸುತ್ತೆ. ಭೂಮಿ ಹೋಗ್ತಾ ಇದೆ, ಸಮುದ್ರ ನೀರು ಜಾಸ್ತಿ ಆಗ್ತಾ ಬರ್ತಿದೆ. ಕೆಲವು ಸರಿ ಸಮುದ್ರ ರಾಜ ಹಿಂದೆ ಹೋಗ್ತಾನೆ, ಭೂಮಿ ಭಾಗ ದೊಡ್ಡದಾಗುತ್ತೆ ಅಂತಿದ್ವಲ್ಲ, ಈಗ ಅದು ಉಲ್ಟಾ ಆಗ್ತಿದೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಇಲ್ಲೂ ಎಲ್ಲ ಮಳೆ ಎಲ್ಲ ಜೋರಾಗಿ ಸುರಿಯುತ್ತೆ ಈ ಎಲ್ಲ ಪ್ರದೇಶಗಳಲ್ಲೂ. ಶ್ರೀಲಂಕಾ ಕೂಡ ಅದಕ್ಕೆ ಹೊರತಾಗಿಲ್ಲ. ನಾವು ಇವಾಗಲೇ ಮಾತಾಡ್ದಂಗೆ ದಿತ್ವಾ ಚಂಡಮಾರುತ ಬಹಳ ಅಬ್ಬರವಾಗಿ, ಅದರ ಅಬ್ಬರ ಜೋರಾಗಿ ನೂರಾರು ಜನ ಎಲ್ಲ ಕಡೆ ಬಲಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಇಲ್ಲೂ ಅಷ್ಟೇ ರಸ್ತೆ ಸಾರಿಗೆ ಭೂಮಿ ಬಾಯಿ ಬಿಟ್ಕೊಂಡಿದೆ, ಎಲ್ಲ ಪ್ರದೇಶಗಳಲ್ಲಿ ಇಷ್ಟಿಷ್ಟು ನೀರು ನಿಂತಿದೆ. ಜನಕ್ಕೆ ಆದಷ್ಟು ಇದು ಮಾಡಿಬಿಟ್ಟಿದ್ದಾರೆ, ರೀಲೊಕೇಟ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ. ಕೆಲವು ರೆಸ್ಕ್ಯೂ ಟೀಮ್, ಅಲ್ಲಿಯ ಸೇನೆಗಳು, ಸ್ಥಳೀಯ ಸೇನೆಗಳು ಹೋಗಿ ಜನರನ್ನು ಏನು ಸ್ಥಳಾಂತರ ಮಾಡಿ ರಕ್ಷಿಸಿದ್ದಾರೆ. ಆಗಿದೆ, ನಡೀತಾ ಇದೆ ಈ ಎಲ್ಲ. ಹೌದು. ಸೊ ಇವಾಗ ನಾವು ಮುಂದಿನ ವಿಚಾರವನ್ನು ನೋಡೋದಾದರೆ, ರಷ್ಯಾ ಮತ್ತು ಯುಕ್ರೇನ್ ನಡುವೆ ಟ್ರಂಪ್ ಅವರು ಮಧ್ಯಸ್ಥಿಕೆ ವಹಿಸ್ತಾರೆ. ಹಾಗೆ ಅವರ ಕಂಡೀಷನ್ಗೆ ಒಪ್ಪೋದಾದರೆ ನಾವು ಯುದ್ಧವನ್ನು ನಿಲ್ಲಿಸ್ತೀವಿ ಅಂತ ಕಳೆದ ವಾರ ಕೂಡ ಮಾತಾಡಿದ್ವಿ. ಸೊ ಇದ್ರ ಮಧ್ಯೆ ಇವಾಗ ಪುಟಿನ್ ಅವರು ಏನೋ ಒಂದಿಷ್ಟು ಮಾತುಕತೆಗೆ ರೆಡಿ ಇದ್ದಾರೆ ಅನ್ನುವಂತಹ ವಿಚಾರ. ಇದು ಅಂದರೆ ಇವಾಗ ಎಲ್ಲಿಗೆ ಬರುತ್ತೆ ಈ ಸ್ಥಿತಿ ಅನ್ನುವಂಥದ್ದು. ನೀವು ಪುಟಿನ್ ಅವರು ಅಂತ ಹೇಳಿದ್ಮೇಲೆ ನಾವು ಪುಟಿನ್ ಬಗ್ಗೆ ಮಾತಾಡದೇ ಇರೋಕ್ಕಾಗುತ್ತಾ? ಪುಟಿನ್ ಅವರು ಇನ್ನೇನು ಮುಂದಿನ ವಾರ ಭಾರತಕ್ಕೆ ಬರ್ತಾ ಇದ್ದಾರೆ, ನವದೆಹಲಿ ಸಜ್ಜಾಗ್ತಾ ಇದೆ. ಫೈನಾನ್ಷಿಯಲ್ ಮ್ಯಾಟರ್ಸ್ ಬಗ್ಗೆ ಬೇಸಿಕಲಿ ಅಂತ ಹೇಳಿಬಿಟ್ಟು ಹೇಳಿದ್ರು, ರಕ್ಷಣಾ ಒಪ್ಪಂದಗಳು ಒಂದಷ್ಟು ಸಹಿ ಆಗ್ತೀವಿ, ನಾವು ಒಂದಷ್ಟು ಖರೀದಿ ಕೊಡು ಇವೆಲ್ಲ ಇದೆ, ಪೆಟ್ರೋಲಿಯಂ ಉತ್ಪನ್ನಗಳ ಬಗ್ಗೆ ಇದೆ, ಇವೆಲ್ಲನೂ ನಡೆಯುತ್ತೆ. ಆಯಿತು, ಇವರು ಪುಟಿನ್ ಭಾರತ ಭೇಟಿ ಇವಾಗ ಜಗತ್ತಿನಾದ್ಯಂತ ಕುತೂಹಲ ಕೆರಳಿಸಿದೆ. ಆಮೇಲೆ ಆದಷ್ಟು ನೀವು ಯುದ್ಧ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಲಿ ಅಂತ ಹೇಳಿಬಿಟ್ಟು, ಒತ್ತಡ ಹೇರಿ ಅಂತ ಹೇಳಿಬಿಟ್ಟು ನರೇಂದ್ರ ಮೋದಿ ಅವ್ರಿಗೆ ಎಲ್ಲ ಕಡೆಯಿಂದನೂ ಏನು ಫೋನ್ ಕಾಲ್ಗಳು ಬರ್ತಾ ಇವೆ ಅನ್ನೋದು ಸುದ್ದಿ ಇದೆ. ಇರಲಿ, ಇದ್ರ ಮಧ್ಯೆ ಈಗ ಯುಕ್ರೇನ್ ರಷ್ಯಾ ಯುದ್ಧ ಏನಿದೆ ಅದು ನಿರ್ಣಾಯಕ ಹಂತ ತಲುಪ್ತಾ ಇದೆ. ಒಂದೊಂದೇ ನಗರಗಳನ್ನು ಇದು ವಶಪಡಿಸ್ಕೊಳ್ತಾ ಮುಂದುವರಿತಾ ಇದೆ. ಈ ನಡುವೆ ಜೆಲೆನ್ಸ್ಕಿಯ ಪಾಡಾಗಿದೆ ಪಾಪ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಜೆಲೆನ್ಸ್ಕಿಗೆ ಇತ್ತ ದರಿ ಅತ್ತ ಪುಲಿ ಅಂತ ಅಂದಂಗೆ, ಈ ಕಡೆ ಪುಟಿನು, ಈ ಕಡೆ ಟ್ರಂಪು. ಪುಟಿನ್ ನಾನು ಹೇಳಿದ ಮಾತು ನೀ ಕೇಳಲಿಲ್ಲ ಅಂದರೆ ನಾನು ಮಾತ್ರ ಬಿಡಲ್ಲ, ನಿನ್ನ ದೇಶನೇ ಬಿಡಲ್ಲ. ಕೊನೆಗೆ ಅವ್ರು ಯಾವ ಥರ ಹೇಳಿದ್ದಾರೆ ಅಂತ ಹೇಳಿದ್ರೆ, ಕೊನೆ ವ್ಯಕ್ತಿ
ಯುಕ್ರೇನ್ನಲ್ಲಿರೋವರೆಗೂ ನಾವು ಕಾದಾಟ ನಡೆಸ್ತೀವಿ ನೀನು ಬಗ್ಲಿಲ್ಲ ಅಂದರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇವಾಗ ವರ್ಚಸ್ಸು ಆ ವ್ಯಕ್ತಿ ಜೆಲೆನ್ಸ್ಕಿ ಮುಖದಲ್ಲಿ ತುಂಬ ಕಡಿಮೆ ಆಗೋಯ್ತು, ತುಂಬ ಸಪ್ಪೆ ಆಗಿಬಿಟ್ಟಿದ್ದಾರೆ ಜೆಲೆನ್ಸ್ಕಿ ಈಗ ಅಂತ ಅನಿಸುತ್ತೆ. ಈ ಕಡೆ ಅದಕ್ಕೆ ಸರಿಯಾಗಿ ಟ್ರಂಪ್ಗೆ ಇವಾಗ ಅಲ್ಲಿ ರಷ್ಯಾದಿಂದ ತುಂಬ ಬೇಕಾಗಿದೆ, ಅವರ ವ್ಯವಹಾರಗಳ ಒಂದು ಇದು ಏನೋ ಒತ್ತು ಬೇಕಾಗಿದೆ, ಅಲ್ಲಿಂದ ಇವ್ರಿಗೆ ಸಪೋರ್ಟ್ ಬೇಕಿದೆ ಆಯಿಲ್ ಬಿಸ್ನೆಸ್ ಎಲ್ಲ ಅದಕ್ಕೂ. ಹಾಗಾಗಿ ಜೆಲೆನ್ಸ್ಕಿಗೆ ನೀನು 28 ಇದು ಏನಿದೆ ಅದಕ್ಕೆ ನೀನು ಷರತ್ತುಗಳಿಗೆ ನೀನು ಸಹಿ ಹಾಕಿದೆ ಗೆದ್ದೆ, ಇಲ್ಲ ಅಂದರೆ ನಾವು ಮಾತ್ರ ನೀನು ಬಿಡಲ್ಲ ಅಂತ ಹೇಳ್ಬಿಟ್ಟು ಅವರು ನಿನ್ನ ಸುಮ್ಮನೆ ಅಂತೂ ಬಿಡಲ್ಲ ಅಂತ. ಈ ಭಾಳ ಒಂಥರ ಏನು ಈ ಕದನ ಕುತೂಹಲ ಅಂತ ಹೇಳ್ತೀವಲ್ಲ, ಇದು ನಿಜವಾದ ಅಸಲಿ ಕದನ ಕುತೂಹಲ ಅಂದರೆ ಇದು ರಷ್ಯಾ ಯುಕ್ರೇನ್ ಮತ್ತು ಆಟ ಆಡ್ತಿರೋ ಟ್ರಂಪ್. ಸೊ ಈ ಮೂವರು ಈ ಟ್ರಯಾಂಗಲ್ ಇದೆಯಲ್ಲ, ಇಲ್ಲಿ ಇವಾಗ ಏನೇನು ನಡೆಯುತ್ತೆ ವ್ಯವಹಾರಗಳು, ಮಾಹಿತಿ ನಮಗೆ ಬೇಕು, ತಗೊಂಡು ಮುಂದಿನ ವಾರದಲ್ಲಿ ಮತ್ತಷ್ಟು ಕೊಡೋಣ. ಸೊ ಇದ್ರ ಜೊತೆಗೆ ನಾವು ಮಧ್ಯಪ್ರಾಚ್ಯದ ವಿಷಯಗಳನ್ನು ಒಂದಿಷ್ಟು ಚರ್ಚೆ ಮಾಡ್ಬೋದು, ಅದ್ರ ಬಗ್ಗೆ ಒಂದಿಷ್ಟು ವಿಷಯ. ಇರಾನ್ ದೇಶದಲ್ಲಿ ನೀರಿನ ತತ್ವಾರ ಭಾಳ ಹಾಹಾಕಾರ ಶುರುವಾಗ್ಬಿಟ್ಟಿದೆ. ಹಾಗಾಗಿ ಇರಾನ್ ಸರ್ಕಾರ ಈಗ ರಾಜಧಾನಿ ಟೆಹರಾನನ್ನೇ ಅಂದರೆ ರಾಜಧಾನಿಯನ್ನು ಸ್ಥಳಾಂತರಗೊಳಿಸಬಹುದಾ ಅಂತ ಒಂದು ಆ ಹಂತ ತಲುಪಿದೆ ನೋಡಿ. ನೀರಾವರಿ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಈ ಅಗ್ರಿಕಲ್ಚರ್ಗೆ ಅದು ಹೆಚ್ಚು ಒತ್ತು ಕೊಡುತ್ತೆ ಆ ದೇಶ. ಇವತ್ತೆಲ್ಲ ನೆಲ ಬಾಯಿ ಬಿಟ್ಟು ಹೋಗಿದೆ. ಏನಕ್ಕೆ ಅಂದರೆ ನೀರಾವರಿಯ ಮ್ಯಾನೇಜ್ಮೆಂಟ್ ತಪ್ಪು ನಡೆ ಆಗಿರೋದು ಇದಕ್ಕೊಂದು ಕಾರಣ. ಅಫ್ಕೋರ್ಸ್ ಇವಾಗ ಏನು ಹವಾಮಾನ ವೈಪರೀತ್ಯ ಇದೆ, ಆದರೆ ಇವ್ರದ್ದು ಸ್ವಂತದ್ದು ಇದೆಯಲ್ಲ, ಏನೋ ತಮ್ಮದೇ ಕೆಲವೆಲ್ಲ ಅಕ್ಷಮ್ಯ ಅಪರಾಧಗಳಿದೆಯಲ್ಲ, ಅದರಲ್ಲಿ ಇದು ಒಂದು ನೀರಾವರಿ ಮಿಸ್ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದು ಒಂದು ಇದ್ರ ಕಾರಣದಿಂದನೂ ಆಗಿದೆ. ಆಮೇಲೆ ಹುಚ್ಚಪಟ್ಟೆ ಇವಾಗ ನಾವಿಲ್ಲಿ ಬೋರ್ವೆಲ್ಗಳನ್ನ ಡಿಗ್ ಮಾಡ್ತೀವಲ್ಲ, ಅಲ್ಲೂ ಅಷ್ಟೇ ಬಾವಿಗಳನ್ನ ಎಲ್ಲಂದ್ರಲ್ಲಿ ತೋಡಿ ಆ ನೀರಿನ ಸೆಲೆಯನ್ನೇ ಬತ್ತು ಹೋಗ್ತಾ ಇದೆ. ಅಂತರ್ಜಲ ಮಟ್ಟ ಕುಸಿದು ಹೋಗಿದೆ ಅಲ್ಲಿ. ಹಾಗಾಗಿ ಮಣ್ಣು ಜಾಳ ಆಗ್ತಾ ಇದೆ. ಅದು ಹಿಡಿದುಕೊಳ್ಳೋ ಬೈಂಡಿಂಗ್ ಏನಿದೆ ಅದರ ಒಂದು ಶಕ್ತಿ, ಅದನ್ನು ಅದು ಕಳ್ಕೊಂಡು ಏನು ರಸ್ತೆಗಳೆಲ್ಲ ಬಿಡ್ತಾ ಇದೆ. ಈಗ ಒಂಥರ ಸೀರಿಯಸ್ ಆಗಿ ಒಂದು ನಿಸರ್ಗ ವಿಕೋಪದೆಡೆಗೆ ಅದು ಸಾಕ್ತಾ ಇದೆ. ಕಂಟಿನ್ಯೂಸ್ ಬರನೂ ಇತ್ತು ಇದ್ರ ನಡುವೆ. ನೋಡಿ, ಹಚ್ಚ ಹಸಿರಾಗಿದ್ದು ಯಾವ ಕಡೆ ಹೋಗ್ತಾ ಇದೆ ವಿಶ್ವದಲ್ಲಿ. ಅಂದರೆ ನಾವು ಪರಿಸರದಲ್ಲಿ ಏನೇನು ಇದನ್ನು ಕಾಣ್ಬೋದು ವಿಶ್ವದ ಎಲ್ಲ ಕಡೆನೂ ಆಗ್ತದೆ. ಏನಕ್ಕೆ ಇರಾನ್ ಒಂದು ದೊಡ್ಡ ಉದಾಹರಣೆ, ಉತ್ತಮ ಉದಾಹರಣೆ. ಇವತ್ತಲ್ಲಿ ಕುಡಿಯೋ ನೀರು ಇಲ್ಲವೇ ಇಲ್ಲ, ಭಾಳ ಕಷ್ಟ ಅವ್ರಿಗೆ. ಡ್ಯಾಮ್ಗಳಲ್ಲಿ ಕುಡಿಯೋ ನೀರು ಸಪ್ಲೈ ಮಾಡೋವಂಥ ಡ್ಯಾಮ್ಗಳಿದೆಯಲ್ಲ, ಅದರಲ್ಲಿ ಸಂಗ್ರಹ ಪ್ರಮಾಣ 5, 3 ಆ ಲೆವೆಲ್ಗೆ ಹೊಟ್ಟೋಗಿದೆ. ಫುಲ್ ಕೆಳಗೆ, ತಳನೂ ಅಲ್ಲ, ಇನ್ನೂ ಕೆಳಗೆ ಹೋಗ್ಬಿಟ್ಟಿದೆ. ಸ್ಟೋರೇಜ್ ಒಳಗೆ ಡೆಡ್ ಸ್ಟೋರೇಜ್ ಅಂತೆಲ್ಲ ಇರುತ್ತೆ, ಅದು ಎಲ್ಲ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇದು ಒಂದು. ನೆಕ್ಸ್ಟು ಈ ಇಸ್ರೇಲ್ ಕಡೆ ನಾವು ಗಮನ ಹರಿಸೋದಾದರೆ, ಇಸ್ರೇಲು ಗಾಜಾ ಮತ್ತು ಲೆಬನಾನ್ ಮೇಲೆ ವೈಟ್ ಫಾಸ್ಫರಸ್ ಅನ್ನೋ ಒಂದು ಕೆಮಿಕಲ್ ವೆಪನ್ ಅಂತ ಇವ್ರು ಹೇಳ್ತಾರೆ. ಬಟ್ ಇಟ್ ಈಸ್ ನಾಟ್ ಕೆಮಿಕಲ್ ವೆಪನ್ ಎಕ್ಸಾಕ್ಟ್ಲಿ. ಈ ಹ್ಯೂಮನ್ ರೈಟ್ ವಾಚ್ ಗ್ರೂಪ್ಸ್ ಅಂತ ಏನಿರುತ್ತಲ್ಲ, ಅಂದರೆ ಈ ಮಾನವ ಹಕ್ಕು ಸಂರಕ್ಷಣಾ ಒಂದು ಹೋರಾಟಗಾರರು ಏನಿರ್ತಾರೆ ಅವ್ರುಗಳು ಗಮನಿಸಿರೋ ಪ್ರಕಾರ ಈ ಇಸ್ರೇಲು ಗಾಜಾ ಮತ್ತು ಲೆಬನಾನ್ ಮೇಲೆ ವೈಟ್ ಫಾಸ್ಫರಸ್ಸನ್ನು ಅದೇನು ಹೇಳುತ್ತಂದರೆ ಬ್ಲ್ಯಾಕ್ಔಟ್ ಮಾಡೋಕ್ಕೆ, ಅಂದರೆ ಸ್ವಲ್ಪ ಮಬ್ಬು ಮಾಡೋಕ್ಕೋಸ್ಕರ ನಾವು ಹಾಕ್ತೀವಿ. ಆದರೆ ನಾವು ವರ್ಲ್ಡಲ್ಲಿ ಏನು ಒಂದು ಯುದ್ಧಕ್ಕೆ ಎಷ್ಟು ಪ್ರಮಾಣದಲ್ಲಿ ಬಳಸ್ಬೋದು ಅಂತಿದೆ ಅಷ್ಟನ್ನು ಮಾತ್ರ ನಾವು ಇದನ್ನು ಆ ಪ್ರಮಾಣನ ನಾವು ಮೀರಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ, ಯಾರು ಇಸ್ರೇಲ್ನವರು. ಆದರೆ ಇಸ್ರೇಲ್ ಬಳಸ್ತಾ ಇದೆ, ಇದರಿಂದ ಜನಕ್ಕೆ ತುಂಬ ಆರೋಗ್ಯಕ್ಕೆ ಸಮಸ್ಯೆ ಆಗ್ತಿದೆ, ಇದು ತಪ್ಪು, ಇದು ಕೆಮಿಕಲ್ ವೆಪನ್ ಅಂತ ಮಾನವ ಹಕ್ಕು ಹೋರಾಟಗಾರರ ಒಂದು ಆಕ್ಷೇಪ. ಇದು ಸದ್ಯದ ಈ ವಾರದ ಮಧ್ಯಪ್ರಾಚ್ಯದ ಸುದ್ದಿ. ಸೊ ಇವಾಗ ಅಂತಿಮವಾಗಿ ನಾವು ಕಥೆಯನ್ನು ಕೇಳುವ ಹೊತ್ತು. ಆದರೆ ಈ ವಾರದ ಕತೆ ಸ್ವಲ್ಪ ಬೇಜಾರಿಂದು. ಯಾಕೆಂದರೆ ನಮ್ಮ ನಿಷ್ಠಾವಂತ ದಕ್ಷ IAS ಅಧಿಕಾರಿಯಾಗಿರುವಂತಹ ಮಹಂತೇಶ್ ಬಿಳಗಿ ಅವರ ಅನಿರೀಕ್ಷಿತ ಸಾವು ಅಂತಲೇ ಹೇಳ್ಬೋದು. ಸೊ ಕಷ್ಟದಲ್ಲಿ ಬಂದು ಸಾಧಕರಾಗಿ ಬೆಳಗ್ದವರು ಸೊ ಇಂದು ನಮ್ಮ ಜೊತೆಗಿಲ್ಲ. ಮಹಂತೇಶ್ ಬೀಳಗಿ IAS ಇವರು
ಇವರ ಬಾಲ್ಯ ಅಂತೂ ಇವರು ಬೆಳಗಾವಿ ರಾಮದುರ್ಗದವರು ಬೇಸಿಕ್ಲಿ. ಇವರ ಏನು ಬಾಲ್ಯ ಭಾಳ ಒಂಥರ ಕಠಿಣ. ಯಾಕೆ ಅಂತ ಪರಿಸ್ಥಿತಿ ಯಾಕೆ ಅಂತ ಹೇಳಿದ್ರೆ ತಂದೆ ಇರಲ್ಲ, ತಾಯಿ ಕೂಲಿ ನಾಲಿ ಮಾಡಿ ಆಮೇಲೆ ಹಣ್ಣು ಹಂಪಲು ಮಾರಿ ಮಗನ್ನ ಶಾಲೆಗೆ ಕಳಿಸ್ತಿರ್ತಾರೆ. 9ನೇ ತರಗತಿವರೆಗೂ ಇವರು ಯಾರೋ ಟೀಚರ್ಸು ಕರುಣೆ ತೋರಿ ಇವ್ರನ್ನ ಮುಂದಕ್ಕೆ ದಬ್ಬಿದ್ದಂತೆ, ಪಾಸ್ ಮಾಡಿ ಕಳಿಸಿದ್ದಂತೆ. 10ನೇ ತರಗತಿಲಿರುವಾಗ ಎಲ್ಲ ಕ್ಲಾಸಿನ ಮಕ್ಕಳೆಲ್ಲರೂ ಕೂತ್ಕೊಂಡು ನೀನು ಎಷ್ಟು ಗಂಟೆ ಓದ್ತೀಯಾ ಅಂತ ಹೇಳ್ಬಿಟ್ಟು ಕೇಳ್ತೀವಿ. ಇಷ್ಟು ತಾಸು ಓದ್ತೀಯ? ನಾನು 10 ತಾಸು ಓದ್ತೀನಿ, ನಾನು 15 ತಾಸು ಓದ್ತೀನಿ, ಒಬ್ಬ ಅಂತ ನಾನು 20 ತಾಸು ಓದ್ತೀನಿ. ಇರೋದೆಲ್ಲ ಕೇಳಿ ಹಿಂಗೂ ಇದೆಯಾ ಇವ್ರಿಗೆ ಗೊತ್ತೇ ಇಲ್ಲ ಹಾಗೆಲ್ಲ ಮಾಡಬೇಕು. ಹೌದಾ, ಹೀಗೆ ಮಾಡಬೇಕಾ, ಹೌದಾ ಅಂತ ಆವಾಗಲಿಂದ ಇವರು ಸ್ವಲ್ಪ ಸೀರಿಯಸ್ ಆಗಿ ಅಲ್ಲಿವರೆಗೂ ಅಲ್ಲ ನಾನು ನೋಡಿದ್ರೆ ಗುಂಡನ ಥರ ಓಡಾಡಿಕೊಂಡು ಆಟ ಆಡಿಕೊಂಡು ಗೋಲಿ ಆಡಿಕೊಂಡು ಚಿನ್ನಿದಾಂಡು ಎಲ್ಲ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀನಿ. ನನ್ನ ಸಹಪಾಠಿಗಳು ಇಷ್ಟೊಂದು ಓದೋದಕ್ಕೆ ಗಮನ ಕೊಟ್ಕೊಂಡು ಇಷ್ಟು ಒಂಥರ ಗಂಭೀರ ಒಂದು ಅಧ್ಯಯನ ಮಾಡ್ತಿದ್ದಾರೆ, ಅಯ್ಯೋ ನಾನು ಮಾಡಬೇಕು ಅಂತ ಆವಾಗಲಿಂದ ಶುರುವಾಗುತ್ತಂತೆ. 10ನೇ ತರಗತಿನಲ್ಲಿ ಸುಮಾರಾಗೆ ಮಾರ್ಕ್ಸ್ ತೆಗಿತಾರೆ ಇವರು. ಬಟ್ ಆ ಓದಿನ ಚಟ ಗೀಳು ಹತ್ತಿಬಿಟ್ಟಿತ್ತಲ್ಲ ಇವ್ರಿಗೆ, ಆವಾಗ ಇವರು ಬಿಟ್ಟಿಲ್ಲ. ಚೆನ್ನಾಗಿ ಓದಿ PUCನಲ್ಲಿ ಇಡೀ ಊರಿಗೆ ಟಾಪರ್ ಆಗಿ ಬರ್ತಾರೆ, ಹೊರಹೊಮ್ತಾರೆ ಇವರು. ನೋಡಿ 9ನೇ ತರಗತಿವರೆಗೂ ಗುಂಡ, ಏನು ಓದ್ತಿರ್ಲಿಲ್ಲ. ಆ ಓದಿನ ಮಹತ್ವ ಏನು ಅನ್ನೋದು ಗೊತ್ತಾಗ್ತಿದ್ದಂಗೆ ಅವರು PUCನಲ್ಲಿ ಟಾಪರ್ ಆಗ್ತಾರೆ. ಆಮೇಲೆ ಹಾಗೆಯೇ ಡಿಗ್ರಿನಲ್ಲಿ ಓದ್ತಾರೆ, ಡಿಗ್ರಿನಲ್ಲೂ ಅಷ್ಟೇ ಕಾಲೇಜಿಗೆ ಟಾಪರ್ ಆಗ್ತಾರೆ. ಅದಾದಮೇಲೆ ಇವರಿಗೆ ಏನು ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಇವರು ಧಾರವಾಡಕ್ಕೆ ಬರ್ತಾರೆ. ಅವ್ರ ಪೋಸ್ಟ್ ಗ್ರ್ಯಾಜುಯೇಷನ್ ಸಬ್ಜೆಕ್ಟ್ ಯಾವುದು ಗೊತ್ತಾ? ಇಂಗ್ಲೀಷ್ ಅಂತ ಹೇಳಿದ್ರೆ ಅವ್ರಿಗೆ ಕಬ್ಬಿಣದ ಕಡಲೆ. ಅವರು ಶೂನ್ಯ ಸಂಪಾದನೆ ಮಾಡ್ತಾ ಇದ್ದ ಸಬ್ಜೆಕ್ಟ್ಗಳಲ್ಲಿ ಅದು ಒಂದು ಗಣಿತ ಹಾಗೂ ಇಂಗ್ಲೀಷ್ ಇತ್ತ. ಈ ಇಂಗ್ಲೀಷನ್ನು ತಗೊಳ್ತಾರೆ ಅವರು, ಇಂಗ್ಲೀಷ್ನಲ್ಲಿ ಮಾಸ್ಟರ್ ಆಗ್ತಾರೆ ಅವರು. ಹೆಂಗಾದರೂ ಅದು ಹ್ಯಾಗೆ ಸಾಧನೆ ಮಾಡಿದ್ರು ಅನ್ನೋದೇ ಒಂದು ವಿಶೇಷ ಅದು. ಆಮೇಲೆ ಇನ್ನೂ ಇಲ್ಲ ಯಕ್ಷ ಪ್ರಶ್ನೆ ಅಲ್ಲ, ಅದು ವಿಶೇಷ. ಯಾಕೆ ಅಂತ ಹೇಳಿದ್ರೆ ಅದರ ಅಧ್ಯಯನ, ಆಳವಾದ ಅಧ್ಯಯನ ಮಾಡ್ತಾರೆ ಅವರು. ಅದನ್ನು ಅಧ್ಯಯನ ಮಾಡಿ ಆಮೇಲೆ ಅವ್ರು ಹೇಗೆ ಅಂದರೆ MA ಮುಗಿಸಿದ ಮೇಲೆ ಎಲ್ಲರಿಗೂ ಕೋಚಿಂಗ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಅವರು ಉಪನ್ಯಾಸಕರು ಆಗ್ತಾರೆ, ಅವರು ಉಪನ್ಯಾಸ ವೃತ್ತಿಯನ್ನು ಕೈಗೊಳ್ತಾರೆ. ಆಮೇಲೆ ಅವರಿಗೆ ಒಂದು ಮನಸ್ಸಲ್ಲಿ ಕೂತಿರುತ್ತೆ, ತನ್ನ ತಾಯಿ ಆ ವಿಧವಾ ಇದು ಪಿಂಚಣಿ ತಗೊಳ್ಳೋದಕ್ಕೆ ಕೊಡೋದು 25 ರೂಪಾಯಿ. ಒಬ್ಬ ಅಧಿಕಾರಿ ಸಹಿ ಹಾಕಿ ಮಂಜೂರು ಮಾಡೋಕ್ಕೆ 100 ರೂಪಾಯಿ ಲಂಚ ಕೇಳ್ತಾನೆ. 25 ರೂಪಾಯಿ ಪಿಂಚಣಿಗೆ, ವಿಧವಾ ವೇತನ ಹೇಳ್ತೀವಲ್ಲ ನಾವು, ಅದಕ್ಕೆ 100 ರೂಪಾಯಿ ಲಂಚ ಕೇಳ್ತಾನೆ. ಅವಾಗ ಇವ್ರು ಅಂದ್ಕೊಳ್ತಾರೆ, ನಾನು ಆದರೆ IAS ಆಗೋದು, ನಾನು ಬಿಡಲ್ಲ, ನಾನು ಇಂಥ ಒಂದು ಹುದ್ದೆಲಿ ಕೂತು ಜನರಿಗೆ, ಅದರಲ್ಲೂ ಬಡ ಜನರಿಗೆ ನಾನು ಸಾಕಷ್ಟು ಅನುಕೂಲ ಮಾಡಿಕೊಡ್ಬೇಕು. ನನ್ನ ತಾಯಿಗಾದಂಗೆ ಆಗಬಾರ್ದು, ಬೇರೆಯವ್ರಿಗೆ ಹತ್ಕೊಂಡು ಹೋಗಿರ್ತಾರೆ ಅವ್ರ ತಾಯಿ. ಅಲ್ಲ 25 ರೂಪಾಯಿಗೆ 100 ರೂಪಾಯಿ ಕೇಳ್ತಾನೆ, ನನ್ನ ಹತ್ರ 25 ರೂಪಾಯಿಯೇ ಇಲ್ಲ ಅಂತ ನಾನು ಅರ್ಜಿ ಹಾಕ್ತಿದ್ದೀನಿ, ಅದಕ್ಕೆ ಹಿಂಗೆ ಕೇಳ್ತಾರಲ್ಲ ಅಂತ ಅವ್ರ ತಾಯಿ ಕಣ್ಣೀರು ಹಾಕಿರ್ತಾರೆ. ಅದು ಆ ಹುಡುಗನ ಮನಸ್ಸಲ್ಲಿ ಹಚ್ಚೊತ್ತಿರುತ್ತೆ, ಇಲ್ಲ ನಾನು ಇದನ್ನು ಸರಿಪಡಿಸ್ಬೇಕು ವ್ಯವಸ್ಥೆನ ಅಂಥೇಳಿ. ಬಿಡಲ್ಲ, ಛಲದಂಕಮಲ್ಲ, ಹಠ ಬಿಡದೇನೆ ಈ ಕಡೆ ಟೀಚ್ ಮಾಡ್ತಾನೂ ಇರ್ತಾರೆ, ಆ ಕಡೆ ಟ್ಯುಟೋರಿಯಲ್ಸ್ ತೊಗೊಂಡು ಕೋಚಿಂಗು ಕೊಡ್ತಾ ಇರ್ತಾರೆ. ಎಲ್ಲ ಗ್ರಾಮೀಣ ಭಾಗದ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ ಎಲ್ಲ ಇಂಗ್ಲೀಷನ್ನ ಹೇಗೆ ಕಲಿಬೇಕು ಏನು ಅಂತ ಹೇಳಿಬಿಟ್ಟು ಈ ಕಡೆಗೆ ಎಕ್ಸಾಮು ಬರೀತಾರೆ. ಯಾವುದು KS ಎಕ್ಸಾಮ್ ಬರೀತಾರೆ, KS ಅಧಿಕಾರಿ ಆಗ್ತಾರೆ. KS ಅಲ್ಲ, ಅವ್ರಿಗೆ ಗುರಿ IAS ಮೇಲೆ ಇತ್ತಲ್ಲ, ಬಿಡಲ್ಲ, ಈ ಕಡೆ KS ಆಗಿ ಇದು AC ಆಗಿ ಬರ್ತಾರೆ. AC ಆಗಿ ಬಂದು ಒಳ್ಳೊಳ್ಳೆ ಜನೋಪಕಾರಿ ಕೆಲಸಗಳನ್ನು ಮಾಡ್ತಾನೆ 2012ರಲ್ಲಿ IASಗೆ ಪರೀಕ್ಷೆ ಬರೋದು, IAS ಬಡ್ತಿ ಪಡಿತಾರೆ. ಸೊ ಅಲ್ಲಿ ಪಾಸ್ ಆದಮೇಲಿಂದ ಅವರು ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಬರ್ತಾರೆ. ವಿಶೇಷವಾಗಿ ಕೋವಿಡ್ ಸಮಯದಲ್ಲಿ ಅವರು ದಾವಣಗೆರೆ ಜಿಲ್ಲಾಧಿಕಾರಿಯಾಗಿ ಮಾಡಿರೋ ಕೆಲಸಗಳಿದೆಯಲ್ಲ, ಅದು ನಿಜವಾಗ್ಲೂ ಅಲ್ಲಿಯ ಜನ ಏನು ಇಡೀ ರಾಜ್ಯದ ಜನತೆನೇ ನಿಬ್ಬೆರಗಾಗಿ ನೋಡ್ತಾರೆ. ಒಬ್ಬ DC ಇಷ್ಟರ ಮಟ್ಟಕ್ಕೆ ರೋಡಲ್ಲಿ ನಿಂತು ಕೆಲಸ ಮಾಡ್ತಾರೆ ಅವರು. ಒಬ್ಬ DC ಆಗಿ ದಾವಣಗೆರೆಯಲ್ಲಿ ಕೋವಿಡ್ ಹತೋಟಿಗೆ ತರೋದಕ್ಕೆ ಅಹರ್ನಿಶಿ ಶ್ರಮಿಸ್ತಾರೆ ಇವರು ಯಾರು ಮಹಾಂತೇಶ್ ಬೀಳಗಿ ಅವರು. ಅದಾದಮೇಲೆ ಅವ್ರಿಗೆ ತುಂಬ
ನಿಷ್ಠಾವಂತ, ಪ್ರಾಮಾಣಿಕ, 1 ರೂಪಾಯಿ ದುಡ್ಡು ತೊಗೋತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಅವರಮ್ಮ ಅನುಭವಿಸಿದ್ದು ಗೊತ್ತಿತ್ತಲ್ಲ ಅವ್ರಿಗೆ. ಒಬ್ಬರ ಹತ್ರ 1 ರೂಪಾಯಿ ತೊಗೊಳ್ಳದೆ ಅವ್ರು ಕೆಲಸ ಮಾಡ್ತಾಯಿದ್ರು. ಕೆಲಸಕ್ಕೆ ಬೆಲೆ. ಆಮೇಲೆ ಹೇಳ್ತಾರೆ, ನೀವು ಓದಬೇಕು. ನನಗೆ ಅವತ್ತೇ ಮನಸ್ಸಲ್ಲಿತ್ತು ನೋಡಿ, ನಾವು ಕಷ್ಟದಲ್ಲಿದ್ದಾಗ ಯಾರೂ ನಮ್ಮನ್ನು ಹತ್ತಿರ ಸೇರಿಸ್ತಾ ಇರಲಿಲ್ಲ. ನಮ್ಮನ್ನು ಎಲ್ಲರೂ ಹೀಗಳೆಯವರೇನೆ. ಆವಾಗಲೇ ಯಾರು ನಮ್ಮನ್ನು ಯಾರೂ ಮಾತು ಆಡಿಸ್ತಿರ್ಲಿಲ್ಲ. ನಮ್ಮ ಸ್ವಂತದವರೇ ನಮ್ಮನ್ನು ಒಪ್ಕೊಂಡಿರಲಿಲ್ಲ. ಹಾಗಿತ್ತು ನಮ್ಮ ಪರಿಸ್ಥಿತಿ. ನಾನು ಯಾವಾಗ ಪರೀಕ್ಷೆ ಪಾಸ್ ಮಾಡಿ ಒಂದು ಈ KAS ಅಧಿಕಾರಿ ಆದೆ, ಆಮೇಲೆ IAS ಅಧಿಕಾರಿ ಆದೆ, ಆವಾಗ ಜನ ನಮ್ಮನ್ನು ಗುರ್ತಿಸೋಕ್ಕೆ ಶುರು ಮಾಡಿದ್ರು. ಜನ ನಮ್ಗೆ ಹೇಳೋಕ್ಕೆ ಶುರು ಮಾಡಿದ್ರು. ಏನಪ್ಪ ಅಂತ ಹೇಳಿದ್ರೆ, ಇವ ನಮ್ಮ ಕಾಕ ಅದನ, ಇವ ನಮ್ಮ ಅಣ್ಣ ಅದನ ಅಂತ ಹೇಳ್ಕೊಂಡು ಎಲ್ಲರೂ ಹೆಮ್ಮೆಯಿಂದ ನಮ್ಮನ್ನು ಸ್ಮರಿಸೋಕ್ಕೆ ಶುರು ಮಾಡಿದ್ರು. ಅಲ್ಲಿವರೆಗೂ ನಮಗೆ ಯಾರೂ ಇರಲಿಲ್ಲ. ಅವಾಗೆಲ್ಲ ಬಂದು ಬಳಗ, ಕುಟುಂಬ ಎಲ್ಲ ಬಂತು ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗಲೂ ಅಷ್ಟೇ ನಾವು ಯಾರೋ ಹೇಳ್ತಾ, ಅದು ಯಾವುದೋ ಒಂದು ಸೀರಿಯಲ್ದಂತು ಆ ಅಡ್ವರ್ಟೈಸ್ಮೆಂಟ್ ಇದೆಮ್ಮ. ಅಂದರೆ ಅವರು ಹೇಳ್ಕೊಳ್ಳೋದು ಏನಂದರೆ, ನೋಡಿ ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಆದರೆ ಸಾಯುವಾಗ ಬಡವನಾಗಿ ಸಾಯಬಾರ್ದು ಅಂತ ಹೇಳ್ತಾರಲ್ಲ. ಅದು ಫನ್ನಿ, ಬಟ್ ಅದರಲ್ಲಿ ಒಂದು ಅರ್ಥನೂ ಇದೆ. ನನ್ನ ಪ್ರಕಾರ ಹೃದಯವಂತಿಕೆ ಇರಬೇಕು ಮೇಯ್ನ್. ಹೃದಯದಲ್ಲಿ ಶ್ರೀಮಂತನಾಗಿದ್ದರೆ ಎಲ್ಲ ಯಾವುದು ನಗಣ್ಯ. ಆವಾಗ ನಿಮ್ಮ ಹತ್ರ ಇದೆಯೋ ಇಲ್ವೋ ಯಾರು ಏನನ್ನೂ ಕೇಳಲ್ಲ. ನೀವು ಹೃದಯವಂತಿಕೆ ಮುಖ್ಯ ಅಂತ ಅನಿಸುತ್ತೆ. ಇರಲಿ, ಇವಾಗ ಮಹಾಂತೇಶ್ ಬೀಳಗಿ ಅವರು ಇದಕ್ಕೆ ಬರೋಣ. ಅವರು KPTCLನ MD ಆಗಿರೋ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ. ಈಗ ಅವರು ಖನಿಜ ನಿಗಮ ಏನಿದೆ ಅದರ ಒಂದು MD ಆಗಿದ್ದರು ನೋಡಿ. ಕಲಬುರ್ಗಿಗೆ ಹೋಗ್ತಾಯಿದ್ರು ಸಂಬಂಧಿಕರ ಮದುವೆಯಲ್ಲಿ ಭಾಗವಹಿಸೋ ಸಲುವಾಗಿ. ಜೇವರ್ಗಿ ಕ್ರಾಸ್ನಲ್ಲಿ ನಡೆದಂಥ ಒಂದು ಭೀಕರ ಅಪಘಾತದಲ್ಲಿ ಅವರು ಸಾವಪ್ಪಿದ್ದಾರೆ. ನಮಗೆ ಭಾಳ ಲಾಸ್, ಇದು ಕರ್ನಾಟಕಕ್ಕೆ ಲಾಸ್ ಅಂತ ನಾವು ಹೇಳ್ಬೋದು. ನಮ್ಮ ಒಂದು ಕನ್ನಡಿಗರಿಗೆ, ಈ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ನಷ್ಟ ಆಗಿದೆ, ತುಂಬಲಾರದ ನಷ್ಟ. ನಾವೊಬ್ಬ ಒಳ್ಳೆಯ, ನಮ್ಮ ಈ ಮಣ್ಣಿನ ಒಬ್ಬ ಒಳ್ಳೆಯ ಸುಪುತ್ರನನ್ನು ಕಳೆದುಕೊಂಡಿದ್ದೀವಿ. ನಿಜವಾಗ್ಲೂ ತುಂಬಲಾರದ ನಷ್ಟ ನಮಗೆ, ಕನ್ನಡಿಗರ ಪಾಲಿಗೆ, ಕರ್ನಾಟಕಕ್ಕೆ. ಯಾಕೆಂದರೆ ಇಂಥ ಪ್ರಾಮಾಣಿಕರ ಒಂದು ಅವಶ್ಯಕತೆ ನಮಗೆ ತುಂಬ ಇದೆ. ಇಂಥ ಪ್ರಾಮಾಣಿಕ ಅಧಿಕಾರಿಗಳಿದ್ರಷ್ಟೇ ನಮ್ಮ ಸರ್ಕಾರಿ ಯಂತ್ರ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ಆದರ್ಶಪ್ರಾಯವಾಗಿದ್ದಂಥ ವ್ಯಕ್ತಿ ಇವರು. ಒಬ್ಬ ಕನ್ನಡಿಗ IAS ನಾವು ಕಳ್ಕೊಂಡಿದ್ದು ನಿಜವಾಗ್ಲೂ ಬೇಸರದ ಸಂಗತಿನೇ ಅದು. ಸೊ ಇದಿಷ್ಟು ನಮ್ಮ ಈ ವಾರದ ಮಾತುಕತೆಯಾಗಿತ್ತು. ಮುಂದಿನ ವಾರ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.